ಓಂ ಶ್ರೀ ಸತ್ ಉಪಾಸ್ಯೆ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 28/7/2024 3/8/2024 ವಾರ ಭವಿಷ್ಯ. ಈ ವಾರದಲ್ಲಿ ಸಾಕಷ್ಟು ವಿಶೇಷವಾದಂಥ ದಿವಸಗಳಿದೆ. 31/7/2024 ಬುಧವಾರ ಸಿಂಹರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಇಲ್ಲಿವರೆಗೆ ಕಟಕ ರಾಶಿನಲ್ಲಿದ್ದ, ಈಗ ಸಿಂಹರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಸಿಂಹರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ವಿಷಯಗಳಲ್ಲಿ ಸ್ವಲ್ಪ ಕೆಲವೊಂದು ರಾಶಿಗಳವರೆಗೆ ಮತ್ತು ಕೆಲವೊಂದು ದಶಾಭಕ್ತಿಯವರೆಗೆ ಹಿನ್ನಡೆಗಳಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಕೂಡ ಶ್ರಾವಣ ಮಾಸ ಬೇರೆ ಬರ್ತಾ ಇದೆ. ಶ್ರಾವಣ ಮಾಸ ಬರ್ತಾ ಇರೋದ್ರಿಂದ ಶ್ರಾವಣ ಮಾಸದಲ್ಲಿ ಶುಕ್ರ ಸಿಂಹರಾಶಿನಲ್ಲಿ ಫಲವನ್ನು ಕೊಡೋದಿಲ್ಲ. ಶುಕ್ರಗ್ರಹ ಬಲಹೀನವಾಗ್ತಕ್ಕಂಥ ರಾಶಿ ಯಾವುದಾದ್ರೂ ಇತ್ತು ಅಂದರೆ ಸಿಂಹರಾಶಿ. ಹಾಗಾಗಿ ಅಂಥ ಸಿಂಹರಾಶಿಗೆ ಶುಕ್ರ ಪ್ರವೇಶ ಸಾಧ್ಯವಾದರೆ ಮುಂದೆ ಯಾವತ್ತಾರು ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡೋಣ. 1/8/2024 ಗುರುವಾರ ಪ್ರದೋಷದ ದಿವಸ. ಅಂದರೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಂದ ಸ್ವಲ್ಪ ನೋವಾಗ್ತಾ ಇದೆ, ಸಂತಾನ ಆಗ್ತಾ ಇಲ್ಲ, ಗುರುದೋಷವಿದೆ, ಗುರುವಿನ ಶಾಪವಿದೆ, ಅಥವಾ ಜನ್ಮಜಾತಕದಲ್ಲಿ ಗುರು ವಕ್ರನಾಗಿದ್ದಾನೆ, ವಕ್ರನಾಗಿ ಅದಕ್ಕೆ ವಿರುದ್ಧವಾದಂಥ ಫಲವನ್ನು ಕೊಡ್ತಾ ಇದ್ದಾನೆ ಅನ್ನುವಂಥ ಕೆಲವೊಂದು ಅವ್ಯವಸ್ಥೆಗಳು, ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಹಾರ್ಮೋನ್ ವೇರಿಯೇಷನ್ಸ್ ತುಂಬ ಆಗ್ತಾ ಇದೆ, ವೈದ್ಯೋಪಚಾರಕ್ಕೆ ಕಾಯಿಲೆ ಏನು ಅನ್ನೋದು ರೆಕಗ್ನೈಸ್ ಆಗ್ತಾಯಿಲ್ಲ ಅಥವಾ ಗುರುತಿಸೋದಕ್ಕೆ ಆಗದೇ ಇರ್ತಕ್ಕಂಥ ರೀತಿಯ ಒದ್ದಾಟ, ಈ ವ್ಯತ್ಯಾಸವಿರ್ತಕ್ಕಂಥವರು ಈ ಗುರುವಾರದ ಪ್ರದೋಷವನ್ನು ಆಚರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. 2/8/2024 ಶುಕ್ರವಾರ, ಆಷಾಢ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ. ಶುಕ್ರ ಒಂದು ರೀತಿ ಬಲಹೀನನಾಗಿ ಕುಳಿತುಕೊಳ್ಳೋದ್ರಿಂದ ಸಾಮಾನ್ಯವಾಗಿ ಈ ಆಷಾಢ ಶುಕ್ರವಾರದಲ್ಲಿ ಪೂಜೆ ಮಾಡುವಂಥವ್ರಿಗೆ ಒಂದು ತೃಪ್ತಿಕರವಾಗಿ ಪೂಜೆ ಮಾಡೋದಕ್ಕಾಗೋದಿಲ್ಲ. ಏನೋ ಒಂದು ಸಣ್ಣದಾಗಿ ಅವ್ಯವಸ್ಥೆಗಳಿಂದಲೇ, ಅಸಮಾಧಾನದಿಂದಲೇ, ಅಥವಾ ಪೂಜೆ ಮಾಡೋದಕ್ಕೆ ಹೋದರೆ ಎಲ್ಲೋ ದೇವ ದರ್ಶನಕ್ಕೆ ಹೋಗ್ತೀರ, ಅಲ್ಲೇನೋ ಇರಿಟೇಟ್ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಯಾಕೋ ಸರಿ ಆಗಲ್ಲ ಪೂಜೆ ಅನ್ನೋ ರೀತಿಯಲ್ಲಿ, ಮನೆಯಲ್ಲಿ ಏನೋ ಪೂಜೆ ಮಾಡೋದಕ್ಕೆ ಹೋಗ್ತೀವಿ, ಅಲ್ಲಿ ಏನೋ ಅವ್ಯವಸ್ಥೆಗಳು, ಈ ರೀತಿಯಲ್ಲಿ ಏನಾದರೂ ಆಗುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಮೊದಲೇ ಅದರ ಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡು ಅಥವಾ ಅರಿತುಕೊಂಡು ಸ್ವಲ್ಪ ಏನೇ ಇದ್ರೂ ಕೂಡ ಸ್ವಲ್ಪ ಸಾವಧಾನವಾಗಿದ್ದರೆ ಆ ಪೂಜಾ ಫಲ ಅಥವಾ ಪೂಜೆ ಸಂತೃಪ್ತಿ ಆಗೋದಕ್ಕೆ ಅನುಕೂಲ ಆಗೋದಕ್ಕೆ ದಾರಿ ಆಗ್ತದೆ. 3/8/2024 ಶನಿವಾರ ಕಾತ್ಯಾಯಿನಿ ಅಮಾವಾಸ್ಯೆ. ಅಮ್ಮನವರ ಆರಾಧನೆ ಮಾಡ್ತಕ್ಕಂಥದ್ದು ಮತ್ತು ಅಮ್ಮನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವುದಾದ್ರು ಅನುಗ್ರಹವಾಗಬೇಕು ಅಂತಂದರೆ ಪ್ರಯತ್ನ ಮಾಡಿದರೆ ಖಂಡಿತ ಅನುಕೂಲವಾಗುತ್ತೆ. ಯಾಕೆಂದರೆ ಅವತ್ತಿನ ದಿವಸ ಮಧ್ಯಾಹ್ನ ಅಂದರೆ 3/8/2024 ಶನಿವಾರನೇ ಮಧ್ಯಾಹ್ನ 3:54 ಅಮಾವಾಸ್ಯೆ ಪ್ರಾರಂಭವಾಗ್ತಕ್ಕಂಥದ್ದು. ಮರುದಿವಸವೂ ಇರುತ್ತೆ, 4ನೇ ತಾರೀಕು ಕೂಡ ಅಮಾವಾಸ್ಯೆ ಇರುತ್ತೆ. ಬಟ್ ಅವತ್ತೇ ಪ್ರಾರಂಭ ಆಗೋದ್ರಿಂದ ರಾತ್ರಿ ಸಮಯ ಅಂತಕ್ಕಂಥದ್ದು ಅಮಾವಾಸ್ಯೆ ರಾತ್ರಿ ಸಮಯದಲ್ಲಿ ಇರೋದ್ರಿಂದ ಶನಿವಾರ ಕಾತ್ಯಾಯನಿ ಅಮಾವಾಸ್ಯೆಯನ್ನು ಅವತ್ತೇ ಆಚರಣೆ ಮಾಡ್ತಕ್ಕಂಥ. ಯಾಕೆಂದರೆ ಕೆಲವೊಂದನ್ನು ಅಮಾವಾಸ್ಯೆ ಪ್ರಾರಂಭದ ಸಮಯವನ್ನು ತೆಗೆದುಕೊಳ್ತೀವಿ, ಕೆಲವು ತಿಥಿಗಳನ್ನು ಸೂರ್ಯೋದಯ ಸಂದರ್ಭಕ್ಕೆ ತೆಗೆದುಕೊಳ್ತೀವಿ, ಕೆಲವೊಂದು ತಿಥಿಗಳನ್ನು ಮಧ್ಯಮ ಕಾಲದಲ್ಲಿ ತೆಗೆದುಕೊಳ್ತೀವಿ, ಕೆಲವೊಂದು ಆರಂಭ ಯಾವಾಗುತ್ತೋ ಅಲ್ಲಿಂದ ಪರಿಗಣನೆ ಮಾಡ್ತೀವಿ. ಹೀಗೆ ಕಾತ್ಯಾಯನಿ ಅಮಾವಾಸ್ಯೆ ಶನಿವಾರ ಬಂದಿರುವಂಥದ್ದೇ. ಅಮಾವಾಸ್ಯೆ ಶನಿವಾರ ಮಧ್ಯಾಹ್ನವೇ ಪ್ರಾರಂಭ ಆಗೋದ್ರಿಂದ, ಸೂರ್ಯ ಅಸ್ತಕ್ಕಿಂತಲೂ ಮುಂಚೆನೇ ಪ್ರಾರಂಭ ಆಗೋದ್ರಿಂದ ಅವತ್ತು ಪರಿಗಣನೆ ಮಾಡಿ ಕಾತ್ಯಾಯನಿ ಅಮಾವಾಸ್ಯೆ ಅವತ್ತೇ ಬಂದಿರತಕ್ಕಂಥದ್ದು. ಇನ್ನು ವಿಶೇಷವಾಗಿ 9 ಗ್ರಹಗಳ ಸ್ಥಿತಿಗತಿಗಳು. ಮೇಷ, ವೃಷಭ ಮತ್ತು ಮಿಥುನ ರಾಶಿನಲ್ಲಿ ಚಂದ್ರನ ಸಂಚಾರ, ವೃಷಭ ರಾಶಿನಲ್ಲಿ ಗುರು ಮತ್ತು ಕುಜರ ಸಂಚಾರ,
ಕಟಕ ರಾಶಿಯಲ್ಲಿ ರವಿ ಇದ್ದಾನೆ, ಶುಕ್ರನು ಇದ್ದಾನೆ. ಬುಧವಾರ ಸಿಂಹರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಸಿಂಹರಾಶಿನಲ್ಲಿ ಈಗಾಗಲೇ ಬುಧನಿದ್ದಾನೆ. ಮುಂದಿನ ವಾರ ಸಾಮಾನ್ಯವಾಗಿ ವಕ್ರ ಆಗಬಹುದು ಬುಧ ಅಂತ ಅನಿಸುತ್ತೆ. ಇನ್ನು ಕನ್ಯಾ ರಾಶಿನಲ್ಲಿ ಕೇತು ಇದ್ದಾನೆ, ಕುಂಭರಾಶಿನಲ್ಲಿ ವಕ್ರ ಶನಿ, ಮೀನರಾಶಿನಲ್ಲಿ ರಾಹು ಇರತಕ್ಕಂಥದ್ದು. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳಿರುವಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ದ್ವಾದಶ ರಾಶಿಗಳಲ್ಲಿ ಏನೆಲ್ಲ ಪರಿಣಾಮವನ್ನು ಬೀರೋದಕ್ಕೆ ದಾರಿಯಾಗ್ತದೆ ದ್ವಾದಶ ರಾಶಿಗಳವರ ಮೇಲೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಊಹಾತ್ಮಕವಾದಂಥ ಜಗತ್ತು, ಕಲ್ಪನೆಗಳು, ಊಹೆಗಳು, ಸ್ಥಿರಾಸ್ತಿ ಬಗ್ಗೆ ಹೆಚ್ಚು ಆಸಕ್ತಿಗಳನ್ನು ತೋರಿಸುವಂಥದ್ದು, ಭೂಮಿ ಮಾಡಬೇಕು, ಆಸ್ತಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಹಂಬಲ, ಒಂದು ತಯಾರಿ, ಒಂದು ಪ್ರಯತ್ನ, ಒಂದು ಯೋಚನೆ ಅನ್ನೋ ರೀತಿಯಾದಂಥ ಸ್ಥಿತಿ ಬರುವಂಥ ಸಾಧ್ಯತೆಗಳುಂಟು. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ವಾರ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ವಾರ ಆರಂಭ ಮಂಗಳವಾರದ ನಂತರ ಸ್ವಲ್ಪ ಸುಧಾರಣೆ, ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ, ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಆರ್ಥಿಕ ಸ್ಥಿತಿಗತಿಗಳ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು, ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಜಯವನ್ನು ಸಾಧಿಸುವಂಥ ಒಂದು ವಾತಾವರಣಗಳು. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿಯನ್ನು ಕಾಣುವಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಏನಾದರೂ ಕೈ ಹಾಕಿದರೆ ಸ್ವಲ್ಪ ಅನುಕೂಲವಾಗುವಂಥ ಸಂದರ್ಭ. ಗುಪ್ತ ಇಚ್ಛೆಗಳ ಬಯಕೆಗಳ ಈಡೇರಿಕೆ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಸಂತಾನ ದೋಷಗಳು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರಬಹುದು ಮತ್ತು ಮಕ್ಕಳಿಂದ ಸ್ವಲ್ಪ ನೋವು, ನಿರಾಸೆಗಳನ್ನು, ಮಾನಸಿಕವಾಗಿ ವೇದನೆಯನ್ನು ಅನುಭವಿಸುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರ್ತದೆ. ಒಪ್ಪಂದ, ಕರಾರು, ಪತ್ರ ವ್ಯವಹಾರ ಅಂತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ಉದ್ಯೋಗ ಬದಲಾವಣೆ ಮತ್ತು ಸ್ಥಳ ಬದಲಾವಣೆ ಅಷ್ಟೊಂದು ಚೆನ್ನಾಗಿರುವಂಥ ಸಂದರ್ಭಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಇನ್ಫೆಕ್ಷನ್ಸ್ ಇರುವಂಥವರು ಮತ್ತು ಬ್ರೈನ್ ಡಿಸೀಸ್ ಇರ್ತಕ್ಕಂಥವ್ರು, ತುಂಬ ಸೆನ್ಸಿಟಿವ್ ಇರ್ತಕ್ಕಂಥವ್ರು, ಸ್ವಲ್ಪ ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ತಲೆಗೆ ಹಚ್ಕೊಂಡು ಡಿಪ್ರೆಷನ್ಗೆ ಹೋಗುವಂಥ ಸ್ಥಿತಿ ಇರ್ತಕ್ಕಂಥವ್ರು, ಸ್ವಲ್ಪ ಸಣ್ಣ ಸಣ್ಣ ವಿಷಯಕ್ಕೂ ಮಾನಸಿಕವಾಗಿ ಅತಂತ್ರವಾಗ್ತಕ್ಕಂಥ ಸಂದರ್ಭ, ಆಹಾರದಲ್ಲಿ ಸಣ್ಣ ವ್ಯತ್ಯಾಸವಾದ್ರೂ ಕೂಡ ತಡೆದುಕೊಳ್ಳೋಕೆ ಆಗದೇ ಇರ್ತಕ್ಕಂಥವ್ರು, ಇಂಥವರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಸಮಸ್ಯೆ ಏನಾಗೋದಿಲ್ಲ, ಸ್ವಲ್ಪ ಏನಾದರೂ ಆ ರೀತಿಯಲ್ಲಿ ಮಾಡಿಕೊಂಡು ಸ್ವಲ್ಪ ವ್ಯತ್ಯಾಸ ತಂದುಕೊಳ್ಳಬಹುದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಸಂಗಾತಿಯಿಂದ ಏನಾದರೂ ಅನುಕೂಲವಾಗುತ್ತಾ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡಿದಾಗ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಡೌನ್ ಆಗುವಂಥ ಸಂದರ್ಭಗಳು ಬರಬಹುದು ಮತ್ತು ದಾಂಪತ್ಯದಲ್ಲಿ ಏನೋ ಒಂದು ರೀತಿಯಲ್ಲಿ ಒಂದು ಪ್ರೀತಿ, ವಿಶ್ವಾಸ ಅನ್ನೋ ಕೊರತೆಯನ್ನು ಈ ವಾರದಲ್ಲಿ ನೋಡೋದಕ್ಕೆ ದಾರಿಯಾಗ್ತದೆ. ಅಥವಾ ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿಯಾದರೂ ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅದರಲ್ಲೂ ಕೂಡ ಸೋಮವಾರದ ನಂತರ ಅದರ ಪರಿಣಾಮಗಳು ನಿಮ್ಮ ಮೇಲೆ ಬೀರೋದಕ್ಕೆ ದಾರಿಯಾಗ್ತದೆ. ಕೋರ್ಟ್ ಕೇಸ್ ವ್ಯವಹಾರಗಳು ಅಂತಕ್ಕಂಥದ್ದು ಏನಾದರೂ ವಾರ ಮಧ್ಯಭಾಗದಿಂದ ಆಚೆಗೆ ಮಂಗಳವಾರದ ನಂತರ ಇದ್ದರೆ ಸಕ್ಸಸ್ ಆಗೋದಕ್ಕೆ ದಾರಿ ಇದೆ. ಪಿತ್ರಾರ್ಜಿತ ಸ್ವತ್ತಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ, ಅದೂ ಕೂಡ ಬಗೆಹರಿಯುವಂಥದ್ದು ವಾರಾಂತ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅನುಕೂಲವಾಗುವಂಥ ಯೋಗ ಫಲಗಳನ್ನು ನೀವು ನೋಡಬಹುದು. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತೃಪ್ತಿಕರವಾದಂಥ ಉದ್ಯೋಗನ ಮಾಡತಕ್ಕಂಥದ್ದು ಮತ್ತು ಮೇಲಧಿಕಾರಿಗಳಿಂದ ಕೆಲವೊಂದು ಪ್ರಶಂಸೆಗಳು ಕೂಡ ಬರುವಂಥದ್ದು. ಉನ್ನತ ಅಧಿಕಾರಕ್ಕೆ ಸಂಬಂಧಪಟ್ಟಂಥ ರೀತಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಅನುಕೂಲವಾಗುವಂಥ ಯೋಗ ಫಲಗಳಿದೆ. ಮನೆಯ ವಾತಾವರಣದಲ್ಲಿ ಸ್ವಲ್ಪ ಆಧ್ಯಾತ್ಮಿಕವಾದಂಥ ಚಟುವಟಿಕೆ, ಪೂಜೆ, ಪುನಸ್ಕಾರ, ದೇವದರ್ಶನ ಈ ರೀತಿಯಲ್ಲಿ ಏನಾದರೂ ಒಂದು ಪ್ರಯತ್ನ ಮತ್ತು ಆಲೋಚನೆಗಳಿರುವಂಥ ಸಾಧ್ಯತೆಗಳಿರುತ್ತದೆ. ವೃತ್ತಿ ಪ್ರವೃತ್ತಿಗಳಲ್ಲಿ ಸದ್ಯದ ಮಟ್ಟಿಗಂತೂ ಕೂಡ ಸ್ವಲ್ಪ ಅನುಕೂಲಕರ ವಾತಾವರಣಗಳು ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಸ್ವಲ್ಪ ಹೂಡಿಕೆಯಲ್ಲಿ ಎಲ್ಲೋ ಸಣ್ಣದಾಗಿ ಮೋಸಕ್ಕೊಳಗಾಗಬಹುದು, ಯಾರನ್ನು ನಂಬಿ ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ರಾಹು ಪ್ರಭಾವ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಹೂಡಿಕೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಅಂದರೆ ಇನ್ವೆಸ್ಟ್ಮೆಂಟು ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕಾದ್ರೆ ಮೇಷರಾಶಿನವರು. ಇನ್ನು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಏನು ಪರಿಹಾರವನ್ನು ಮಾಡಿಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ರಾಹು ನಿಮಗೆ ಬಹಳಷ್ಟು ವಿರೋಧ, ಶುಕ್ರ ಸ್ವಲ್ಪ ಬಹಳಷ್ಟು ವಿರೋಧನಾಗಿ ಕುಳಿತಿದ್ದಾನೆ.
ಹಾಗಾಗಿ ಸಾಧ್ಯವಾದಷ್ಟು ಶ್ರೀ ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ವೃಷಭ ರಾಶಿನವರಿಗೆ ಈ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಅಷ್ಟೊಂದು ಅನುಕೂಲವನ್ನು ತರುವಂಥ ಸಾಧ್ಯತೆ ಇರೋದಿಲ್ಲ. ಅದರಲ್ಲೂ ಮಂಗಳವಾರದ ನಂತರ ಅಂತೂ ಕೂಡ ಸ್ವಲ್ಪ ಡೌನ್ ಆಗುವಂಥದ್ದಕ್ಕೆ ದಾರಿಯಾಗ್ತದೆ. ಸ್ವಲ್ಪ ಎಲ್ಲೋ ಸಣ್ಣದಾಗಿ ಬಂದಂಥ ಅವಕಾಶ ಕೈ ತಪ್ಪುವಂಥದ್ದು, ಎಲ್ಲೋ ಹಿನ್ನಡೆಗಳಾಗ್ತಕ್ಕಂಥ ಸನ್ನಿವೇಶಗಳೇನಾದರೂ ಬರುವಂಥದ್ದು, ಯಾಕೋ ಏನು ಮಾಡಿದರೂ ಸಕ್ಸಸ್ ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಜಿಗುಪ್ಸೆಗಳಿಗೆ ಒಳಗಾಗುವಂಥದ್ದು, ತುಂಬ ನೆಗೆಟಿವ್ ಆಗಿ ಭಾವನಾತ್ಮಕವಾದಂಥ ವಿಷಯಗಳು ಸ್ವಲ್ಪ ನೆಗೆಟಿವ್ ಆಗಿ ನಿಮ್ಮ ಮೇಲೆ ಪರಿಣಾಮವನ್ನು ಬೀರುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳು ಉಂಟು. ಒಟ್ಟಿನಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮಗೆ ಈ ವಾರ ಮಂಗಳವಾರ ನಂತರ, ಮಂಗಳವಾರದಾಗೆ ಅದು ಸುಧಾರಿಸುತ್ತೆ, ಮಂಗಳವಾರದ ನಂತರ ನಿಮಗೇನಾಗ್ತದೆ, ಎಲ್ಲದರಲ್ಲೂ ಕೂಡ ಏನೋ ಒಂಥರ ಇರುಸು ಮುರುಸು, ಇರಿಟೇಟು, ಕಿರಿಕಿರಿ ಅನ್ನೋ ರೀತಿಯಾದಂಥ ಸ್ಥಿತಿ, ನಿಮ್ಮ ವ್ಯಕ್ತಿತ್ವ ಅಲ್ಲೋ ಹೌದೋ ಅನ್ನೋ ರೀತಿಯಲ್ಲಿ ನಿಮಗೆ ಗೊತ್ತಾಗಲ್ಲ, ಆ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ ಈ ವಾರ ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಒಂದು ಸಣ್ಣದಾದಂಥ ಒಂದು ಸುಧಾರಣೆ ಲಕ್ಷಣಗಳಿದೆ. ಅಂಥ ಗಂಭೀರ ಅಥವಾ ಅಂಥ ಸಮಸ್ಯೆ ಪರಿಹಾರ ಆಗದೇ ಇರತಕ್ಕಂಥ ಸಮಸ್ಯೆಗಳೇನಾದರೂ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಬರುತ್ತಾ ಅಂದರೆ ಇಲ್ಲ. ಸರಿದೂಗಿಸುವಂಥ ರೀತಿಯಲ್ಲೇ ಹಣಕಾಸಿನ ವ್ಯವಸ್ಥೆಗಳಿರುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಕೌಟುಂಬಿಕವಾದಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದನ್ನು ತೋರಿಸೋದಕ್ಕೆ ಹೋದ್ರೂ ಕೂಡ ಅದನ್ನು ಪಡೆದುಕೊಳ್ಳುವಂಥ ಅರ್ಹತೆಯನ್ನು ಅವರು ಉಪಯೋಗಿಸ್ಕೊಳ್ಳೋದಿಲ್ಲ, ಅದೊಂದು ಮೈನಸ್. ಮಾತಿನಿಂದ ಸ್ವಲ್ಪ ಮಾತೇ ಆಡೋಲ್ಲ, ತಟಸ್ಥವಾಗಿ ಬಿಡೋಣ ಅನ್ನೋ ರೀತಿಯಲ್ಲಿ ಈಗಾಗಲೇ ತೀರ್ಮಾನ ಮಾಡಿದ್ದೀರಿ, ಈಗಾಗಲೇ ಕಳೆದ ವಾರದಿಂದ ಆ ರೀತಿಯಲ್ಲಿ ಇದ್ದಾರೆ. ಅದರ ಮುಂದುವರೆದ ಭಾಗ ಈ ಸಂದರ್ಭದಲ್ಲೂ ಕೂಡ ಇರೋದಕ್ಕೆ ದಾರಿಯಾಗ್ತದೆ. ಇನ್ನು ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಈ ವಾರ ಅಷ್ಟೊಂದು ಸೂಕ್ತವಿಲ್ಲ. ಗೃಹ ಬದಲಾವಣೆ, ಸ್ಥಳ ಬದಲಾವಣೆ, ಉನ್ನತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಸಹಕಾರಿಯಾಗಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವ ಮುಂದುವರಿತದೆ, ಮರವಿನ ಸ್ವಭಾವ ಮುಂದುವರಿತದೆ, ಯಾಕೋ ಆಲಸ್ಯದ ಒಂದು ಸ್ವಭಾವ ಮುಂದುವರಿತದೆ, ಯಾಕೋ ಯಾವುದರಲ್ಲೂ ಆಸಕ್ತಿ ಇಲ್ಲ, ಬೇಸರ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಬರುವಂಥ ಸಂದರ್ಭಗಳು ಕೂಡ ನಿರ್ಮಾಣವಾಗಿ ಬರಬಹುದು ಈ ವಾರದಲ್ಲಿ. ಮಕ್ಕಳಿಂದ ಸ್ವಲ್ಪ ಬೇಸರಗೊಳ್ತಕ್ಕಂಥದ್ದು, ಮತ್ತು ಪುಟ್ಟ ಮಕ್ಕಳಿದ್ರೆ ಬಾಲಗ್ರಹ ದೋಷವನ್ನು ಅನುಭವಿಸುವಂಥ ಸಾಧ್ಯತೆ. ಪ್ರೀತಿ ವಿಶ್ವಾಸ ಭಾವನೆಗಳಿಗೆ ಪೆಟ್ಟು ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗುವಂಥದ್ದು. ಯಾಕೋ ಒಂಟಿತನ ಅಂತಕ್ಕಂಥದ್ದು, ಯಾರು ಪ್ರೀತಿಸೋರಿಲ್ಲ, ಗೌರವಿಸೋರಿಲ್ಲ, ನನ್ನ ಭಾವನೆಗಳ ಹಂಚಿಕೊಳ್ಳೋದಕ್ಕೆ ಯಾರೂ ಇಲ್ಲ, ಈ ಎಲ್ಲೋ ಸಣ್ಣದಾಗಿ ಇದನ್ನು ನಿಮಗೆ ಎಲ್ಲೋ ಸಣ್ಣದಾಗಿ ಹಚ್ಚಿಕೊಳ್ತೀರಿ. ಈ ಆಲೋಚನೆಗಳು ಬುದ್ಧಿಗೆ ಹೆಚ್ಚಾಗಿ ಬರ್ತದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥ ಸಮಸ್ಯೆಗಳೇನಾಗೋದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಮತ್ತು ಶತ್ರುಗಳಿಂದಲೂ ಕೂಡ ಕಾಟ ಕೊಡುವಂಥ ಶತ್ರುಗಳಿದ್ರೂ ಕೂಡ ಅಂಥ ಸಮಸ್ಯೆನ ಕೊಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಮತ್ತು ಸ್ವಲ್ಪ ಆದಷ್ಟು ಕೂಡ ನಿಮಗೆ ಈ ಸೇವಕರೇನ ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೆಲಸಕಾರ ಹುಡುಕ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸರಿಯಾಗಿ ಕೆಲಸ ಕಾರ್ಯಗಳು ಆಗೋದಿಲ್ಲ, ಮತ್ತು ಕೆಲಸಗಾರರು ಕೂಡ ಸಿಗೋದಿಲ್ಲ. ಅದೊಂದು ಅವ್ಯವಸ್ಥೆಗಳನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗ್ರತೆ. ಸಾಲ ಏನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಸಾಧ್ಯತೆಗಳು ತುಂಬ ಕಡಿಮೆ, ದೊರಕುವಂಥ ಸಾಧ್ಯತೆಗಳು ಇರೋದಿಲ್ಲ. ಸಾಲದ ಬಾಪ್ತಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಿನ್ನಡೆ ಎನ್ನುವ ರೀತಿಯಾದಂಥ ಸ್ಥಿತಿ. ಪೂರ್ವಜನ್ಮದಲ್ಲಿ ಅಥವಾ ಪೂರ್ವದಲ್ಲಿ ಯಾವುದೋ ಒಂದು ಸಣ್ಣದಾಗಿ ಯಾರಿಗೂ ಏನೋ ತಪ್ಪು ಮಾಡಿದ್ದೀರಿ, ಯಾವುದೋ ಜೀವಜಂತುಗಳಿಗೆ ತೊಂದರೆ ಕೊಟ್ಟಿದ್ದೀರಿ, ಅದರ ಕರ್ಮ ಅಂತಕ್ಕಂಥದ್ದು ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಕಾಟವನ್ನು ಕೊಡಬಹುದು. ಅಂದರೆ ಒಂದು ನಾಯಿಗೋ, ಒಂದು ಹಸುವಿಗೋ, ಅಥವಾ ಒಂದು ಪಕ್ಷಿಗೋ, ಪ್ರಾಣಿ ಪಕ್ಷಿಗಳಿಗೋ ಏನೋ ಒಂದು ಹಿಂದೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ್ದೀರಿ, ಅದರದ್ದು ಸ್ವಲ್ಪ ಈ ಒಂದು ವಾರದಲ್ಲಿ ನಿಮಗೆ ಸ್ವಲ್ಪ ಅದೊಂಚೂರು ಕಾಡಾಟ ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ದಾಂಪತ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಹೇಗೋ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತೀರಿ, ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಮನಸ್ಸಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಹೇಗೋ ಹಾಗೆ ಬಂದಂಥ ಸಮಸ್ಯೆನ ಅಲ್ಲಲ್ಲೇ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಅಷ್ಟಮ ಪ್ರಭಾವ, ಕೋರ್ಟ್ ಕೇಸ್ ವ್ಯವಹಾರಗಳು ಅಂತಕ್ಕಂಥದ್ದು ನಿಮಗೆ
ಹಿನ್ನಡೆಯಾಗಬಹುದು. ಈ ವಾರ ಆರಂಭದ ಸಂದರ್ಭ, ವಾರಾಂತ್ಯ ಸ್ವಲ್ಪ ಪೂರಕವಾಗಬಹುದು. ವಾರಾಂತ್ಯದಲ್ಲಿ ಏನಾದರೂ ಕೇಸು ಅಥವಾ ಹಿಯರಿಂಗ್ ಕೋರ್ಟಲ್ಲಿ ಏನಾದರೂ ಬಂದರೆ ಸ್ವಲ್ಪ ನಿಮಗೆ ಮುನ್ನಡೆ ಆಗುವಂಥ ಸಂದರ್ಭಗಳು ಬರಬಹುದು. ತಂದೆಯೊಂದಿಗೆ ಕಲಹ, ಮನಸ್ತಾಪಗಳು, ತಂದೆಯಿಂದ ಆರ್ಥಿಕವಾದಂಥ ನಷ್ಟ, ತಂದೆಯಿಂದ ಕುಟುಂಬ ಸಂಕಟಕ್ಕೆ ಸಿಕ್ಕಾಕೊಂತು ಅನ್ನೋ ರೀತಿಯಾದಂಥ ಆತಂಕ, ಮಾಡಿದಂಥ ಕೆಲಸಕ್ಕೆ ಸರಿಯಾದಂಥ ಸಂಬಳ ಅಥವಾ ಏನು ಸಂಪಾದನೆ ಅಂತಕ್ಕಂಥ ರೀತಿಯಲ್ಲಿ ಸಿಗುವಂಥ ಸಾಧ್ಯತೆಗಳಿರಲಿಲ್ಲ. ಶ್ರಮ ಜಾಸ್ತಿ ಆಗಿರ್ತಾರೆ, ಸಂಪಾದನೆ ಕಡಿಮೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಸ್ವಲ್ಪ ಏನಾದರೂ ಹಿರಿಯ ಸಹೋದರನೇನಾದರೂ ಸಹಾಯ ಮಾಡೋಕ್ಕೆ ಹೋದರೆ ಅಥವಾ ಸ್ನೇಹಿತರಿಗೆ ಯಾರಿಗಾರು ಏನಾದರೂ ಕಷ್ಟದಲ್ಲಿದ್ದರೆ ನಾನು ಅವರಿಗೆ ಸಹಾಯ ಮಾಡೋಣ ಅಂತ ಹೋದರೆ ನೀವು ಗುಂಡಿಗೆ ಬೀಳ್ತೀರಿ. ಆ ಅವ್ಯವಸ್ಥೆ ಮಾತ್ರ ಪಕ್ಕಾ ಇದೆ ವೃಷಭ ರಾಶಿನವ್ರಿಗೆ. ಸ್ವಲ್ಪ ಜಾಗ್ರತೆ. ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿ ಆದರೂ ಆಗಬಹುದು. ಅವನು ಬಲಹೀನನಾಗ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗತ್ತೆ ಈ ವಾರ ವೃಷಭ ರಾಶಿನವರು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಎಡಬಿಡದೆ ತಪ್ಪದೆ ಈ ವಾರ ಪೂರ್ತಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಲೇಬೇಕು. ಇಲ್ಲ ಎಡವಟ್ಟುಗಳ ಮೇಲೆ ಎಡವಟ್ಟು ನಿಮಗೆ ಕಟ್ಟಿಟ್ಟ ಬುತ್ತಿ ವೃಷಭ ರಾಶಿನವ್ರಿಗೆ. ಇನ್ನು ಮಿಥುನ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮಿಥುನ ರಾಶಿನವ್ರಿಗೆ ವಾಸ್ತವ ಸ್ಥಿತಿನಲ್ಲಿ ಕಳೆದ ವಾರ ಹೇಗಿತ್ತು ಅದೇ ರೀತಿಯಲ್ಲಿ ಇರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಲಗ್ನಾಧಿಪತಿ ಗ್ರಹಣಕ್ಕೊಳಗಾಗಿದ್ದಾನೆ. ಗ್ರಹಣಕ್ಕೊಳಗಾಗಿರೋದು ಪರಮೋಚ್ಚ ಸ್ಥಿತಿಗೆ ಹೋಗ್ತಾ ಇದ್ದಾನೆ. ಆದರೆ ಬುಧ ಬಲ ಕೊಡಬೇಕು, ಅಂದರೆ ಫಲವನ್ನು ಕೊಡಬೇಕು. ಬಟ್ ಅವನು ಕುಳಿತಿರ್ತಕ್ಕಂಥ ಸ್ಥಿತಿ ಏನಿದೆ ಅದು ನಿಮಗೆ ಆ ಒಂದು ವರದಾನವನ್ನು ಕೊಡೋದಕ್ಕೆ ಅಥವಾ ಅನುಕೂಲವನ್ನು ಮಾಡಿಕೊಡೋದಕ್ಕೆ ಬಿಡೋದಿಲ್ಲ. ಕೈಯಲ್ಲಿದೆ, ಬೇರೆಯವರಿಗೆ ಕೊಡಬೇಕು ಅಥವಾ ಯಾರಿಂದಲೋ ಪ್ರಾಪ್ತಿ ಆಗಬೇಕು ನಿಮಗೆ. ಆದರೆ ನೀವು ಅದನ್ನು ಪಡೆದುಕೊಳ್ಳುವಂಥ ಸ್ಥಿತಿನಲ್ಲಿಲ್ಲ, ಎಲ್ಲೋ ಬಂದಿಯಾಗಿ ನಿಂತಿದ್ದೀರಿ. ಆ ಸ್ಥಿತಿನಲ್ಲಿ ಇದೆ ನಿಮ್ಮದು ಮಿಥುನ ರಾಶಿನವ್ರಿಗೆ. ಹಾಗಾಗಿ ಬಂದಂಥ ಅವಕಾಶಗಳು ಬರ್ತದೆ, ಅನುಕೂಲವಾಗುತ್ತೆ, ಪ್ರಯತ್ನ ಮಾಡ್ತೀರಿ, ಎಲ್ಲವೂ ಕೂಡ ಆಗತ್ತೆ. ಬಟ್ ಅಂತಿಮವಾಗಿ ನಿಮಗೆ ಅದರ ಫಲ ಅಂತಕ್ಕಂಥದ್ದು ನೋಡಿದಾಗ ಯಾರೋ ಬೇರೆಯವರ ಪಾಲು ಅನ್ನೋ ರೀತಿಯಲ್ಲಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಅದನ್ನು ಮನಸ್ಸಿಗೆ ಹಚ್ಚಿಕೊಂಡು ಸ್ವಲ್ಪ ನೋವನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಕೂಡ ಬರಬಹುದು. ಆದರೂ ತಾತ್ಕಾಲಿಕ ಮಿತ್ರತ್ವ, ಎಲ್ಲೋ ಗಣಪತಿಯನ್ನು ನೀವು ಆರಾಧನೆ ಮಾಡಿದರೆ ಸ್ವಲ್ಪ ಅನುಕೂಲ, ಯೋಗಫಲ, ಅದೃಷ್ಟ ಅನ್ನೋ ರೀತಿಯಲ್ಲಿ ಕಾಣಬಹುದು. ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ವಾರ ಮಧ್ಯಭಾಗದವರೆಗೆ ಚೆನ್ನಾಗಿರುತ್ತೆ. ತದನಂತರವಾಗಿ ಸ್ವಲ್ಪ ಹಿನ್ನಡೆ ಆಗಬಹುದು ವಾರಾಂತ್ಯದಲ್ಲಿ. ವಿದ್ಯಾಭ್ಯಾಸ ಸ್ವಲ್ಪ ಯಾಕೋ ಆಸಕ್ತಿಗಳು ಬರೋದಿಲ್ಲ, ವಿದ್ಯಾಭ್ಯಾಸ ಮಾಡೋದಕ್ಕೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಹಿನ್ನಡೆಗಳು ಅಂತಕ್ಕಂಥದ್ದು, ಮಕ್ಕಳ ಜೀವನದ ಒಂದು ಸ್ಥಿತಿಗತಿಗಳ ನೆನಪಾಗಿ ಅಲ್ಲಿ ಸ್ವಲ್ಪ ಬೇಸರಕ್ಕೆ ಒಳಗಾಗುವಂಥ ಸನ್ನಿವೇಶ, ಹೆಣ್ಣು ಮಕ್ಕಳಿಂದ ಸ್ವಲ್ಪ ನೋವು ಅಥವಾ ಎಲ್ಲೋ ನಿಮ್ಮ ಹೆಣ್ಣು ಮಕ್ಕಳಿಂದ ಎಲ್ಲೋ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ಪರಿಸ್ಥಿತಿಗಳಾದರೂ ಬರುವಂಥದ್ದು. ಆಹಾರ ವ್ಯತ್ಯಾಸಗಳು ಸ್ವಲ್ಪ ಸೆನ್ಸಿಟಿವು, ದೇಹದಲ್ಲಿ ನೀರಿನ ಪ್ರಮಾಣ ವ್ಯತ್ಯಾಸ, ರಕ್ತ ಸಂಚಾರ ವ್ಯತ್ಯಾಸ, ಸ್ವಲ್ಪ ತಿಂಗಳ ದೋಷ ವ್ಯತ್ಯಾಸ, ಇಂಥವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬರುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಮಾನಸಿಕವಾಗಿ ಉದ್ವೇಗಕ್ಕೆ ಒಳಗಾಗುವಂಥ ಪರಿಸ್ಥಿತಿಗಳು ಬರಬಹುದು. ಅತಿಯಾದಂಥ ಒಳ್ಳೆತನ ತೋರ್ಸೋಕೆ ಹೋಗಿಯೋ ಅಥವಾ ಅತಿಯಾದಂಥ ಉದ್ವೇಗಕ್ಕೆ ಹೋಗಿಯೋ ಏನೋ ಒಂದು ಸಣ್ಣದಾಗಿ ಮಾನಸಿಕವಾದಂಥ ಉದ್ವೇಗಗಳೇ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿ ನಿಮ್ಮ ಆರೋಗ್ಯವನ್ನು ಕೆಡಿಸಬಹುದು. ಅಷ್ಟು ಬಿಟ್ಟರೆ ಮಿಕ್ಕಿದ್ದೇನು ತೊಂದರೆ ಇಲ್ಲ. ಸಂಗಾತಿಯಿಂದ ಸ್ವಲ್ಪ ಅಷ್ಟೊಂದು ಅನುಕೂಲದ ಒಂದು ಸ್ಥಿತಿಗತಿಗಳಿಲ್ಲ. ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ವಾರಾಂತ್ಯದಲ್ಲಿ ಪರವಾಗಿಲ್ಲ ಅಂತಕ್ಕಂಥ ಸ್ಥಿತಿ ಬರಬಹುದು. ಎರಡನೇ ಮಕ್ಕಳಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕಲಹಗಳಲ್ಲಿ ನಿಮಗೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳಿದೆ. ಸ್ವಲ್ಪ ಪಾಲುದಾರಿಕೆ ವ್ಯವಹಾರದಿಂದಲೇ ಅಥವಾ ಸಂಗಾತಿಯಿಂದಲೇ ಸೋಲು, ನಷ್ಟ, ನಿರಾಸೆಯನ್ನು ಅನುಭವಿಸುವಂಥ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿ ಬರ್ತದೆ. ಸ್ವಲ್ಪ ಜಾಗ್ರತೆ. ಪಿತ್ರಾರ್ಜಿತ ಆಸ್ತಿ ನಷ್ಟ ಅಂತಕ್ಕಂಥ ಒಂದು ಪರಿಸ್ಥಿತಿ. ಧರ್ಮ ಕಾರ್ಯಗಳಲ್ಲಿ ಅಷ್ಟೊಂದು ಸುಸೂತ್ರವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬರೀ ಖರ್ಚು ಜಾಸ್ತಿ ಬರ್ತದೆ, ಸರಿಯಾಗಿ ಭಕ್ತಿಯಿಂದ ಮಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿ. ಉದ್ಯೋಗದಲ್ಲಿ ಅಷ್ಟೊಂದು ಅನುಕೂಲವಿಲ್ಲ.
ಸ್ವಲ್ಪ ನಿಮ್ಮ ಗೌರವ ಅಂತಸ್ತು ಅಂತಕ್ಕಂಥದ್ದೇನಿದೆ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಸ್ವಲ್ಪ ಶ್ರಮ ಜಾಸ್ತಿ ಹಾಕಬೇಕಾಗತ್ತೆ ನೀವು ಅನಿವಾರ್ಯವಾಗಿ. ಲಾಭದ ಪ್ರಮಾಣ ಕುಂಠಿತವಾಗುವಂಥ ಸಂದರ್ಭಗಳು ಬರಬಹುದು. ಬಟ್ ಅದರ ಒಂದು ಅದೃಷ್ಟ ಏನಂತಂದರೆ ಸ್ನೇಹಿತರಿಂದ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಸಹಾಯ ಸಿಗುವಂಥ ಸ್ಥಿತಿ ಇರುತ್ತೆ. ಮತ್ತು ವಿದೇಶಯಾನ ಮಾಡಬೇಕು ಅನ್ನೋಂಥವ್ರಿಗೆ ಸ್ವಲ್ಪ ಅನುಕೂಲದ ಒಂದು ವಾರವಾಗಿ ಪರಿವರ್ತನೆಯಾಗಿದೆ ಮಿಥುನ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಬಿಳಿ ಎಕ್ಕದ ಹೂವಿನಿಂದ ನಿಮ್ಮ ಕುಲದೇವತಾ ಪೂಜೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅದನ್ನು ಮಾಡೋದ್ರಿಂದ ಸ್ವಲ್ಪ ನಿಮಗೆ ಅನುಕೂಲ ಆಗೋದಕ್ಕೆ ದಾರಿಯಾಗ್ತದೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಈ ವಾರ ಮಧ್ಯಭಾಗದವರೆಗೆ ಅಂದರೆ ಹತ್ತತ್ರ ಶುಕ್ರವಾರದವರೆಗೆ ನಿಮಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರುತ್ತದೆ. ಯತ್ನ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ವಾತಾವರಣಗಳು ಕೂಡ ನಿರ್ಮಾಣವಾಗಿ ಬರ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನೋ ರೀತಿಯಲ್ಲಿ, ಅಂದರೆ ಯಾವುದೋ ಹಣಕಾಸು ಬರಬೇಕು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಯತ್ನ ಕಾರ್ಯಗಳಲ್ಲಿ ಓಕೆ, ಕೆಲಸ ಕಾರ್ಯಗಳಾಗೋದಕ್ಕೆ ದಾರಿ ಆಗ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಿದೆಯಲ್ಲ, ಆ ಬರುವಂಥದ್ದು ಎಲ್ಲಿಂದಲೋ ಬರಬೇಕು ದುಡ್ಡು ಅಂದರೆ ಅಲ್ಲಿ ಸ್ವಲ್ಪ ಎಳೆದಾಟ ಅಂತಕ್ಕಂಥದ್ದು. ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಲಹಗಳಾಗ್ಬೋದು. ಮತ್ತು ಕೌಟುಂಬಿಕವಾದಂಥ ಕಲಹಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಬರುವಂಥದ್ದು. ಕುಟುಂಬದೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೌಟುಂಬಿಕವಾದಂಥ ವ್ಯವಸ್ಥೆಗಳು, ಅವ್ಯವಸ್ಥೆಗಳು, ಆರ್ಥಿಕವಾದಂಥ ವ್ಯವಸ್ಥೆಗಳು ಇರ್ತದೆ. ಕೆಲಸ ಕಾರ್ಯ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಅನ್ನೋ ರೀತಿಯಾದಂಥ ಸಂದರ್ಭ, ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಜಯವನ್ನು ಸಾಧಿಸುವಂಥ ಸಂದರ್ಭಗಳು ಒದಗಿ ಬರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆ, ಬಂಧುಗಳಿಂದ ಸ್ವಲ್ಪ ನಷ್ಟಗಳನ್ನು ಅನುಭವಿಸುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಡಕುಗಳಾಗುವಂಥ ಸಾಧ್ಯತೆಗಳು ಮತ್ತು ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿಗಳನ್ನು ತೋರಿಸದೇ ಇರ್ತಕ್ಕಂಥ ರೀತಿಯಲ್ಲಿ ಒದ್ದಾಟ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪಂಚಮ ಪ್ರಭಾವ, ಮಕ್ಕಳಿಂದ ಯೋಗಬಲ, ಅದೃಷ್ಟ, ಲಾಭ ಅಂತಕ್ಕಂಥ ಸಂದರ್ಭ. ನಿಮ್ಮ ಕೆಲಸ ಕಾರ್ಯಗಳಿಗೆ ಮಕ್ಕಳಿಂದ ಸ್ಪಂದನೆಗಳು ಸಿಗುವಂಥ ಸನ್ನಿವೇಶಗಳು ಬರುವುದಕ್ಕೆ ದಾರಿ ಇದೆ. ಆರೋಗ್ಯದಲ್ಲಿ ಅಂಥ ಗಂಭೀರದ ಒಂದು ಸ್ವಭಾವಗಳೇನಿರೋದಿಲ್ಲ. ಒಂದು ವಾರ ಅಂತ್ಯದಲ್ಲಿ ಏನಾದರೂ ಸ್ವಲ್ಪ ಡಿಸ್ಟರ್ಬ್ ಆಗುವುದು ಬಿಟ್ಟರೆ ಅಲ್ಲಿವರೆಗೆ ಅಂಥ ಏನು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಇರೋದಿಲ್ಲ. ಸ್ವಲ್ಪ ಈ ಮದುವೆ ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ನೀವೇ ಎಲ್ಲೋ ಬೇಡ ಇನ್ನೊಂದು ವಾರ ಮುಂದೆ ಹೋಗಲಿ ಅನ್ನೋ ರೀತಿಯಲ್ಲಿ ಮುಂದೂಡಬಹುದು. ಅಷ್ಟಮ ಪ್ರಭಾವ, ಕೋರ್ಟ್ ಕೇಸುಗಳು ಸಾಮಾನ್ಯವಾಗಿ ಗುರುವಿನ ಬಲ ಇರೋವರೆಗೂ, ಅದರಲ್ಲೂ ಎಕ್ಸ್ಪೆಷಲಿ ಈ ವಾರ ಮಧ್ಯಭಾಗದಲ್ಲಿ ಏನಾದರೂ ಇಯರಿಂಗ್, ಅಂತಿಮವಾಗಿ ಇಯರಿಂಗ್ ಬರುವಂಥದ್ದು ಏನಾದರೂ ಇದ್ದರೆ ಪಕ್ಕ ಹೇಳ್ತೀನಿ, ಶನಿದಶೆ ಗುರುಭಕ್ತಿ, ಗುರುದಶೆ ಶನಿಭಕ್ತಿ, ಚಂದ್ರ ಅಂತರ್ಭುಕ್ತಿ ನಡೀತಾ ಇದ್ದು ಕೋರ್ಟ್ ಕೇಸ್ ಇಯರಿಂಗ್ ಬಂದಿದ್ದರೆ, ಕಟಕ ಲಗ್ನವಾಗಿದ್ದರೆ 100% ಈ ವಾರದಲ್ಲಿ ನಿಮಗೆ ಪೂರಕವಾದಂಥ ರೀತಿಯಲ್ಲೇ ಬರೋದಕ್ಕೆ ದಾರಿಯಾಗ್ತದೆ. ಬಟ್ ಬೇರೆ ಇದ್ರಿಲ್ಲ, ಈ ಕಂಡೀಷನ್ ಇದ್ರಂತೂ ಕೂಡ 100% ನಿಮಗೆ ಲಾಭವಾಗಬೇಕು ಕೋರ್ಟ್ ಕೇಸುಗಳು ಅಂತಕ್ಕಂಥದ್ದು. ಪಿತ್ರಾರ್ಜಿತ ಸ್ವತ್ತಿನಿಂದ ಅನುಕೂಲ ಅಂತಕ್ಕಂಥದ್ದು, ತಂದೆಯ ಸಹಕಾರ ಸಿಗೋದಕ್ಕೆ ದಾರಿಯಾಗ್ತದೆ. ಆಧ್ಯಾತ್ಮಿಕ ಚಟುವಟಿಕೆಗಳು ಚೆನ್ನಾಗಾಗೋದಕ್ಕೆ ದಾರಿಯಾಗ್ತದೆ. ವಿದೇಶಯಾನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಷ್ಟೊಂದು ಚೆನ್ನಾಗಿರುವಂಥ ಸಾಧ್ಯತೆಗಳು ಇರೋದಿಲ್ಲ. ಮೇಲಧಿಕಾರಿಗಳೇನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂತಂದರೆ ಖಂಡಿತ ಆಗುತ್ತೆ. ಮೇಲಧಿಕಾರಿಗಳು ಸ್ಪಂದಿಸುವಂಥ ಒಂದು ವಾತಾವರಣಗಳಿದೆ. ನಿಮ್ಮ ಒಂದು ಭವಿಷ್ಯದಲ್ಲಿ ಏನಾದರೂ ಒಂದು ತಯಾರಿ ಅಥವಾ ಏನೋ ಹೊಸ ಪ್ರಯತ್ನ ಅನ್ನೋ ರೀತಿಯಲ್ಲಿ ಇತ್ತು ಅಂತಂದರೆ ಎಲ್ಲೋ ಭರವಸೆ ಮೂಡುವಂಥ ಸಾಧ್ಯತೆಗಳು ಬರಬಹುದು. ಇಲ್ಲ ನಾನು ಸಕ್ಸಸ್ ಆಗ್ತೀನಿ ಇದರಲ್ಲಿ ಅನ್ನೋ ರೀತಿಯಲ್ಲಿ ಸ್ವಲ್ಪ ಭರವಸೆ ಬರೋದಕ್ಕೆ ದಾರಿ ಇರ್ತದೆ ಸಾಮಾನ್ಯವಾಗಿ ಈ ವಾರ ಕಟಕ ರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಳಬೇಕಾಗತ್ತೆ, ವಾರ ಅಂತ್ಯದಲ್ಲೇ ಸ್ವಲ್ಪ ನಿಮಗೆಲ್ಲದಕ್ಕೂ ಕೂಡ ವ್ಯವಸ್ಥೆಗಳಿರೋದ್ರಿಂದ ಸಾಧ್ಯವಾದಷ್ಟು ಈ ವಾರ ರುದ್ರನ ಆಲಯ ಅಥವಾ ಶಿವನ ಆಲಯದಲ್ಲಿ ಬಿಲ್ವಾಷ್ಟೋತ್ರವನ್ನು ಮಾಡತಕ್ಕಂಥ ಒಂದು ಪ್ರಯತ್ನ, ಮತ್ತು ವಾಪಸ್ ಬರಬೇಕಾದ್ರೆ ಬಿಲ್ವಾಷ್ಟೋತ್ರವನ್ನು ಮಾಡಿ ವಾಪಸ್ ಬರಬೇಕಾದ್ರೆ ಯಾರಿಗಾದರೂ ಅಥವಾ ಅರ್ಚಕರಿಗಾದರೂ ಆಗಬಹುದು ಎಳ್ಳೆಣ್ಣೆಯನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ. ಇದನ್ನು ಮಾಡಿ ಈ ಹಣಕಾಸಿಂದ ಏನಿದೆ ಅದೇ ದೊಡ್ಡ ಮೈನಸ್ ಆಗುತ್ತೆ ಈ ವಾರ ನಿಮಗೆ. ಅದರ ಒಂದು ಅವ್ಯವಸ್ಥೆಗಳು ತಕ್ಕ ಮಟ್ಟಿಗೆ ಸುಧಾರಣೆ ಆಗುತ್ತೆ ಕಟಕ ರಾಶಿನವ್ರಿಗೆ.
ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ಮೊದಲೇ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿರುತ್ತೆ. ಸೋಮಾರಿತನ, ಆಲಸ್ಯ, ಬೇಸರ, ಜಿಗುಪ್ಸೆ, ಹಠ, ಮಂಡತನ, ಹೇಳಿದ್ದೇ ಆಗಬೇಕು, ಯಾರ ಮಾತನ್ನು ಕೇಳುವಂಥ ಮನಸ್ಥಿತಿ ನಿಮಗೆ ಬರೋದೇ ಇರತಕ್ಕಂಥ ಒಂದು ಪರಿಸ್ಥಿತಿಗಳು. ನಾನೇ ಗ್ರೇಟು, ನಾನೆಲ್ಲವನ್ನು ಕೂಡ ತಿಳಿದಿದ್ದೀನಿ, ಆದರೂ ಯಾಕೆ ಹೀಗೆ, ಈ ಎಲ್ಲ ಸ್ಥಿತಿಗತಿಗಳು, ನಡವಳಿಕೆಗಳು ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಾಗಿರೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಹಾಗಾಗಿ ನೀವು ಏನೇ ಮಾಡೋಕ್ಕೋದ್ರೂ ಏನಾದರೂ ಒಂದು ಎಡವಟ್ಟು ಮಾಡಿಕೊಳ್ತೀರಿ ಈ ಪರಿಸ್ಥಿತಿಯಿಂದ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ನೀವೆಲ್ಲಿ ನಿರೀಕ್ಷೆ ಮಾಡಿರ್ತೀರೋ ಆ ಕಡೆಯಿಂದ ಬರಲ್ಲ, ಎಲ್ಲಿ ನಿರೀಕ್ಷೆ ಮಾಡಿರೋದಿಲ್ವೋ ಆ ಕಡೆಯಿಂದ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳಾಗೋದಕ್ಕೆ ದಾರಿಯಾಗ್ತದೆ. ಆದರೂ ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನ ಎದುರಿಸಬೇಕು, ಒಂದು 30% ಎದುರಿಸಬೇಕಾಗತ್ತೆ ಈ ವಾರ. ಬಂಧು ಬಾಂಧವರಿಂದ ಸಹಕಾರವಿಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಿನ್ನಡೆ, ಕರಾರು ಒಪ್ಪಂದ, ಗೃಹ ಬದಲಾವಣೆ, ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಚೆನ್ನಾಗಿಲ್ಲ ಈ ವಾರದಲ್ಲಿ ಅಂತಕ್ಕಂಥದ್ದು. ಸ್ಥಿರಾಸ್ತಿ ಹೂಡಿಕೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೀರಿ ಅಂತಂದರೆ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿದೆ. ಯಾವುದೋ ಒಂದು ಆಸ್ತಿ ನೋಡ್ತೀರಿ, ನೀವು ಅಡ್ವಾನ್ಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಓಕೆ ಅನ್ನೋ ರೀತಿಯಲ್ಲಿ ಇದನ್ನು ಮಾಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಬರಬಹುದು, ಅಥವಾ ಉತ್ತಮವಾದಂಥದ್ದು ಸಿಗೋದಕ್ಕೆ ದಾರಿಯಾಗ್ತದೆ. ಪಂಚಮ ಪ್ರಭಾವ ಮಕ್ಕಳಿಗೋಸ್ಕರವಾಗಿ ಖರ್ಚು ನಷ್ಟವನ್ನು ಮಾಡ್ತಕ್ಕಂಥದ್ದು, ಪ್ರೀತಿಪಾತ್ರರಿಗೋಸ್ಕರವಾಗಿ ಖರ್ಚು ನಷ್ಟವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸಪ್ತಮ ಪ್ರಭಾವ ಅಂತಕ್ಕಂಥದ್ದು ಆರೋಗ್ಯ ಸಂಬಂಧಪಟ್ಟಂತೆ ಅಂಥ ಗಂಭೀರವಾಗುವಂಥ ಸಾಧ್ಯತೆಗಳೇನೂ ಇರೋದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಸಿಂಹರಾಶಿನವರು ಸಂಗಾತಿ ನಡವಳಿಕೆಗಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗ್ತೀರಿ. ಸಂಗಾತಿ ನಡವಳಿಕೆ ಹಠಮಾರಿತನ ಜಾಸ್ತಿ ಇರುತ್ತೆ, ನೀವೇ ಮೊದಲು ಹೆಂಗಿರ್ತದೆ, ನಿಮ್ಮ ಸಂಗಾತಿನೂ ನಿಮಗೆ 2ರಷ್ಟು ಹಠ ಮಂಡತನವನ್ನು ತೋರಿಸ್ತಕ್ಕಂಥ ಪ್ರಯತ್ನ ಬಗ್ಗದೇ ಇಲ್ಲ ಏನು ಮಾಡಿದರು. ಹಾಗಾಗಿ ನಾನು ಮೇಲೂ ಬೆಂಕಿ ಸೇರಿದಂಗೆ ಅಥವಾ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ. ಹಂಗಾಗಿ ಧಗ್ ಅಂತ ಹತ್ಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ ದಾಂಪತ್ಯದಲ್ಲಿ. ಕೋರ್ಟ್ ಕೇಸ್ ವ್ಯವಹಾರಗಳು ಖರ್ಚು ಜಾಸ್ತಿ ಆಗುತ್ತೆ, ಅನುಕೂಲವಾಗೋದಕ್ಕೆ ದಾರಿ ಇರ್ತಕ್ಕಂಥದ್ದು ಉಂಟು ಅಂತೇಳಿ. ಅದರಲ್ಲೂ ಕೂಡ ವಾರ ಮಧ್ಯಭಾಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಂದೆಯಿಂದ ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ವಾರ ಮಧ್ಯಭಾಗದಿಂದ ಮಂಗಳವಾರದ ನಂತರವಾಗಿ ಮತ್ತು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ದೂರ ಪ್ರಯಾಣ ಹೋಗಬೇಕು ಅಂದರೆ ವಾರ ಮಧ್ಯಭಾಗದಿಂದ ಆಚೆಗೆ ಪ್ರಯತ್ನವನ್ನು ಮಾಡಿ ದೂರ ಪ್ರಯಾಣ ಹೋಗೋದಕ್ಕೆ. ಉದ್ಯೋಗ ಅಥವಾ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋದಿತ್ತು ಅಂತಂದರೆ ಅವರಿಂದ ಸ್ಪಂದನೆ ಸಿಗೋದಿಲ್ಲ. ಮತ್ತು ಮಹಿಳಾ ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಂದರ್ಭಗಳು ಬರಬಹುದು. ಸಾಮಾನ್ಯವಾಗಿ ಸಿಂಹರಾಶಿನವ್ರಿಗೆ ಎಲ್ಲರೂ ವಿರೋಧಿಗಳಾಗ್ತಾರೆ. ಅದರಲ್ಲೂ ಕೂಡ ಸಿಂಹರಾಶಿನವ್ರಿಗೆ ಮಹಿಳಾ ಸಹೋದ್ಯೋಗಿಗಳು ಅಕ್ಕ, ತಂಗಿ ಅಥವಾ ಹೆಂಡತಿ ಆಗ್ಬೋದು, ತಾಯಿ ಆಗ್ಬೋದು, ಅಥವಾ ಸ್ನೇಹಿತೆ ಆಗಬಹುದು, ಅಥವಾ ಸಹೋದ್ಯೋಗಿ ಆಗ್ಬೋದು. ಎಲ್ಲೋದ್ರೂ ಅವರಿಂದ ಏನಾದರೂ ಒಂದು ಕಿರಿಕಿರಿಗಳು ಆಗ್ತಾ ಇರ್ತದೆ ಈ ವಾರ. ಸಾಮಾನ್ಯವಾಗಿ ಶುಕ್ರನ ಪ್ರಭಾವ ಹೋಗೋರಿಗೆ ಈ ಪರಿಸ್ಥಿತಿನ ಎದುರಿಸ್ತೀರಿ. ಅದು ನೀಚಭಂಗ ರಾಜಯೋಗ ಅಥವಾ ರವಿಯ ಪ್ರಭಾವ ಬರುವವರೆಗೂ ಕೂಡ ಆ ಪರಿಸ್ಥಿತಿಗಳನ್ನು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ ಸಿಂಹರಾಶಿನವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಸಾಧ್ಯವಾದಷ್ಟು ಈ ವಾರ? ನೀವೇ ಹೋಗಿ ಸೋಮಾರಿತನಕ್ಕೊಳಗಾಗಿದ್ದೀರಿ ಅಥವಾ ಆಲಸ್ಯತನಕ್ಕೊಳಗಾಗಿದ್ದೀರಿ, ಜಿಡ್ಡುಗಟ್ಟದಂಥ ರೀತಿಯಲ್ಲಿ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಈ ವಾರ ಹನುಮಾನ್ ಚಾಲೀಸ್ ಪಠನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ ಸಿಂಹರಾಶಿನವರಿಗೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಷ್ಟೊಂದು ಚೆನ್ನಾಗಿರುವಂಥ ಸಾಧ್ಯತೆಗಳಿರೋದಿಲ್ಲ. ಹೂಡಿಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಆಗುವಂಥದ್ದು ಮತ್ತು ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥ ಸನ್ನಿವೇಶ. ಸ್ವಲ್ಪ ಆರೋಗ್ಯದ ಅವ್ಯವಸ್ಥೆಗಳಿಂದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗದಲೇ ಇರತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆಗಳಿರುತ್ತೆ ಒಂದು. ಎರಡನೇದು, ಆರ್ಥಿಕವಾದಂಥ ಮುಗ್ಗಟ್ಟುಗಳಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸ್ವಲ್ಪ ವಿಘ್ನಗಳು ಬರುತ್ತೆ. ಈ ಎರಡು ರೀತಿಯಲ್ಲೂ ಕೂಡ ನಿಮಗೆ ವಿಘ್ನಗಳನ್ನು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ಅವ್ಯವಸ್ಥೆಗಳು ಮುಂದುವರಿತದೆ ಕನ್ಯಾ ರಾಶಿನವ್ರಿಗೆ.
ಅದರಲ್ಲೂ ಕೂಡ ಈ ಬುಧವಾರದ ನಂತರ ಅಂತೂ ಇದ್ದಿದ್ದೂ ಕುಸಿದು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಕುಟುಂಬದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ಬರುವಂಥ ಸಂದರ್ಭಗಳು ಈ ವಾರದಲ್ಲಿ ನೋಡ್ತೀರಿ. ಶುಕ್ರನ ಪ್ರಭಾವ ಆ ರೀತಿಯಲ್ಲಿ ಆಗೋದ್ರಿಂದ ಒಡವೆ ವಸ್ತ್ರಾಭರಣ ಖರೀದಿಗೆ ಸೂಕ್ತವಲ್ಲ ಈ ವಾರ. ಮಾತಿನಿಂದ ತೊಂದರೆಗಳ ಒಳಗಾಗುವಂತಹ ಸನ್ನಿವೇಶ, ಅಡ್ಡದಾರಿಯನ್ನು ಹಿಡಿತಕ್ಕಂಥ ಸನ್ನಿವೇಶಗಳೂ ಕೂಡ ಬರಬಹುದು. ನೀವೇ ಅರ್ಥ ಮಾಡಿಕೊಳ್ಳಿ ಅದನ್ನು. ಧೈರ್ಯ ತುಂಬ ಕಡಿಮೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಏನಾದರೂ ಸಹಾಯ ಸಹಕಾರ ಬರೋದಾದರೆ ಬಂಧು ಬಾಂಧವರಿಂದ ಅಥವಾ ನೆರೆಹೊರೆಯವರಿಂದ ಸ್ವಲ್ಪ ಲಾಭವಾಗಬಹುದು. ಅಥವಾ ಹಿರಿಯ ಸಹೋದರಿ ಅಥವಾ ಸಹೋದರಿಂದ ಕಡಿಮೆ ಸಾಮಾನ್ಯಕ್ಕೆ, ಸಹೋದರನಿಂದ ಸ್ವಲ್ಪ ಲಾಭವಾಗುವಂಥ ಪರಿಸ್ಥಿತಿ ಕಂಡು ಬರ್ತದೆ. ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ನು ಏನೋ ಪ್ರಯತ್ನ ಮಾಡ್ತಾ ಇದ್ದೀರಿ, ಅನುಕೂಲವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆ ಅನುಕೂಲ ಅಂತಕ್ಕಂಥದ್ದು. ಭೂಮಿ ಮಾರಾಟ, ಸ್ಥಿರಾಸ್ತಿ ಮಾರಾಟದಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಲಾಭವಾಗುತ್ತೆ ಅನ್ನೋ ರೀತಿಯಾದಂಥ ಭರವಸೆ ಮೂಡುವಂಥ ಸಾಧ್ಯತೆಗಳು ಕಂಡು ಬರ್ತದೆ. ಇನ್ನೇನಾಯಿತು, ಜಡ್ಡಿದ ಕಟ್ಟಂಗಿತ್ತು, ಸ್ವಲ್ಪ ಸುಧಾರಣೆ ಆಗುತ್ತಪ್ಪ, ಭರವಸೆ ಮೂಡುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಅನುಕೂಲ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ಸನ್ನಿವೇಶಗಳು. ಪಂಚಮ ಪ್ರಭಾವ, ಸ್ವಲ್ಪ ಮಕ್ಕಳಿಂದಲೂ ಕೂಡ ಸ್ವಲ್ಪ ಸಹಕಾರ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಾಲದ ಬಾಬ್ತು ಅಥವಾ ಸಾಲವೇನಾದರೂ ಹುಡುಕ್ತಾ ಇದ್ದಂಥ ಪಕ್ಷದಲ್ಲಿ ಸ್ವಲ್ಪ ವಾರ ಮಧ್ಯಭಾಗದಿಂದ ಆಚೆಗೆ ಪೂರಕವಾದಂಥ ವಾತಾವರಣಗಳಿದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥ, ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ವಾರ ಅಂತ್ಯದಲ್ಲಿ ಸ್ವಲ್ಪ ಸಹಕಾರಿಯಾಗಿದೆ. ಸಂಗಾತಿಯಿಂದ ಲಾಭ, ಪಾಲುದಾರಿಕೆ ವ್ಯವಹಾರದಿಂದ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಗತಿಗಳು ಬರಬಹುದು. ನಿಮ್ಮ ಗ್ರಹಗಳು ಕೆಟ್ಟರೂ, ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಕೆಟ್ಟರೂ ನಿಮಗೆ ಬೇರೆ ಗ್ರಹಗಳು ಸ್ವಲ್ಪ ಸಪೋರ್ಟಾಗಿ ನಿಂತುಬಿಟ್ಟಿದೆ. ಹಾಗಾಗಿ ಬೇರೆಯವರಿಗೂ ಸಹಕಾರದಿಂದ ನಿಮಗೆ ಇರುವಂಥ ಪರಿಸ್ಥಿತಿಗಳನ್ನು ಸುಧಾರಣೆ ಮಾಡಿಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಉದ್ಯೋಗ ಸ್ಥಳದಲ್ಲಿ ಉದ್ಯೋಗ ಮಾಡೋದಕ್ಕೆ ಆಸಕ್ತಿ ಇರೋದಿಲ್ಲ. ಏನೋ ಜಿಗುಪ್ಸೆ ಬೇಸರಗಳು ಅಂತಕ್ಕಂಥ ರೀತಿಯಲ್ಲಿ ಉದ್ಯೋಗದಲ್ಲಿ ಸರಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಮೇಲಧಿಕಾರಿಗಳಿಂದ ನೀವು ನಿಂದನೆಯನ್ನು ಕೇಳ್ತಕ್ಕಂಥದ್ದು ಅಥವಾ ದಂಡನೆಯನ್ನು ಅನುಭವಿಸ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಶುಕ್ರ ಬಲಹೀನ, ನಿಮ್ಮ ರಾಷ್ಟ್ರಾಧಿಪತಿ ಬಲ ಇದ್ರೂ ಕೂಡ ಅವನು ಕೊಡುವಂಥ ಸ್ಥಿತಿನಲ್ಲಿ ಇಲ್ಲ. ಹಾಗಾಗಿ ನಿಮಗೆ ಅದನ್ನು ಕಟ್ಟಾಕಿರೋಂಥವನು ಯಾರು ಅಂತಂದರೆ ಕೇತುವೆ ಕಟ್ಟಾಕಿದ್ದಾನೆ. ನಿಮ್ಮನ್ನು ಕಂಪ್ಲೀಟ್ ಕಟ್ಟಾಕ್ಬಿಟ್ಟಿದ್ದಾನೆ. ಈ ವಾರ ಪೂರ್ತಿ ಅವನೇ ಕಟ್ಟಾಕ್ಬಿಟ್ಟಿದ್ದಾನೆ ನಿಮ್ಮನ್ನು. ಹಾಗಾಗಿ ಆ ಕೇತು ಪ್ರಭಾವ ಹೋಗಬೇಕು ಅಂದರೆ ಏನು ಮಾಡಬೇಕು? ಕೇತುವಿನ ಪ್ರಭಾವ ಕಡಿಮೆ ಮಾಡ್ತಕ್ಕಂಥ ಏಕೈಕ ಶಕ್ತಿ ಅಂದರೆ ಗಣಪತಿ. ಸದಾಕಾಲ ಗಣಪತಿಯ ನಾಮಸ್ಮರಣೆ ಎಡಬಿಡದೆ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ತುಲಾರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ತುಲಾರಾಶಿ ಶುಕ್ರ ಬಲಹೀನ. ಹಾಗಾಗಿ ಏನಾಗ್ತದೆ, ನಿಮಗೆ ಏನು ಮಾಡೋಕ್ಕೋದ್ರೂ ಕೂಡ ಏನಾದರೂ ಎಡವಟ್ಟುಗಳು, ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿಯಾದಂಥ ಸ್ಥಿತಿ, ಹಿನ್ನಡೆಗಳಾಗ್ತಕ್ಕಂಥದ್ದು, ನೋವುಗಳನ್ನು ಅನುಭವಿಸ್ತಕ್ಕಂಥದ್ದು, ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು, ಜಿಗುಪ್ಸೆಗಳನ್ನು ಅನುಭವಿಸ್ತಕ್ಕಂಥದ್ದು, ಅವಮಾನಗಳಿಗೆ ಒಳಗಾಗುವಂಥದ್ದು, ಒಂದು ಸುಖದಿಂದ ವಂಚಿತವಾಗುವಂಥ ಸನ್ನಿವೇಶ, ನೆಮ್ಮದಿಯಿಂದ ವಂಚಿತವಾಗುವಂಥ ಸನ್ನಿವೇಶ, ಆ ವಂಚಿತವಾಗಿ ಯಾವುದೂ ಬೇಡ ಏನೂ ಬೇಡ ಅನ್ನೋ ರೀತಿಯಲ್ಲಿ ಒಂಟಿತನದ ಒಂದು ಭಾವ, ಮೋಕ್ಷದ ಭಾವ, ಆರಾಧನೆಯ ಒಂದು ಭಾವ ಅಂತಕ್ಕಂಥ ಸ್ಥಿತಿ, ಈ ಎಲ್ಲೋ ಈ ವ್ಯವಸ್ಥೆ ಒಳಗೆ ಸಿಕ್ಕಾಕ್ಕೊಳ್ತೀರಿ. ಒಂದು ಮಾಡುವಂಥ ಕೆಲಸ ಕಾರ್ಯಗಳು ಅಷ್ಟೊಂದು ಸುಸೂತ್ರವಾಗಿ ಆಗುವುದಿಲ್ಲ. ಆಗತ್ತೆ ಅನ್ನೋ ರೀತಿಯಲ್ಲಿ ಭರವಸೆ ಮೇಲ್ಮುಖವಾಗಿ ಕಾಣುತ್ತೆ. ಬಟ್ ಪ್ರಯತ್ನ ಅಂತಕ್ಕಂಥ ಮಾಡಿದಾಗ ಆ ಪ್ರಯತ್ನದಲ್ಲಿ ಸೋಲುಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು, ಬರೀ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗ್ತದೆ. ಕೇತು ಪ್ರಭಾವಕ್ಕೆ ಒಳಗಾಗಿದ್ದಾನೆ ಅಂದರೆ ಗ್ರಹಣಕ್ಕೆ ಒಳಗಾಗಬೇಕು. ರಾಷ್ಟ್ರಾಧಿಪತಿ ಗ್ರಹಣಕ್ಕೆ ಒಳಗಾಗಿಬಿಟ್ಟಿದ್ದಾನೆ. ಗ್ರಹಣಕ್ಕೆ ಒಳಗಾಗಿದ್ದಾನೆ ಅಂತಂದಾಗ ವಾರ ಆರಂಭ ಎಷ್ಟೋ ಪರವಾಗಿರಲ್ಲ ನಿಮಗೆಲ್ಲ ಕೆಲಸ ಕಾರ್ಯಗಳು. ಎಲ್ಲಿವರೆಗೆ? ಮಂಗಳವಾರದವರೆಗೆ.
ಮಂಗಳವಾರ ನಂತರ ಅಂತೂ ನಿಮಗೆ ಎಲ್ಲ ವಿರೋಧಿಗಳಾಗತ್ತೆ, ಎಲ್ಲ ಹಿನ್ನಡೆ ಆಗತ್ತೆ, ಎಲ್ಲ ಉಲ್ಟ ಹೊಡಿತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಎಚ್ಚರಿಕೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಬರುತ್ತೋ, ಹೇಗೆ ಬರುತ್ತೋ, ಯಾವ ರೀತಿ ಬರುತ್ತೋ, ಆಕಸ್ಮಿಕ ಧನಾಗಮನ, ಆಕಸ್ಮಿಕ ಯೋಗ ಇಲ್ಲಿವರೆಗೆ ಬಂದಿರುವಂಥದ್ದು ಹಂಗೆ ಬಂದಿರ್ತದೆ. ನಿಮಗೆ ನಿರೀಕ್ಷಣೆ ಇಟ್ಕೊಂಡ್ರಲ್ಲ ಆ ರೀತಿಯಲ್ಲಿ ಯಾವ ಕಡೆಯಿಂದಲೋ ಹಣಕಾಸಿನ ಅನುಕೂಲ, ಹಣಕಾಸಿನ ಲಾಭವನ್ನು ನೋಡ್ತಕ್ಕಂಥ ಸಂದರ್ಭಗಳು ಅಥವಾ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗೋದಕ್ಕೆ ಯಾವುದೋ ಒಂದು ಮಾರ್ಗ ಸಿಗೋದಕ್ಕೆ ದಾರಿಯಾಗಿರ್ತದೆ. ಸಾಮಾನ್ಯವಾಗಿ 1-1.5 ತಿಂಗಳಿಂದ ಅದೇ ಪರಿಸ್ಥಿತಿನಲ್ಲಿ ನಿಮ್ಮದು ಸುಧಾರಣೆ ಆಗಿರ್ತದೆ. ಏನಪ್ಪ ಕೈ ಕಟ್ಟಾಕಿತೆ, ಇಲ್ಲವೇ ಇಲ್ಲ ದುಡ್ಡು ಅನ್ನೋ ಟೈಮ್ಗೆ ಎಲ್ಲಿಂದಲೋ ಬಂದು ಕೂತ್ಕೊಳ್ಳುತ್ತೆ ನಿಮಗೆ. ಕುಜ ಬಲವಾಗಿದ್ದಾನೆ, ನಿಮಗೆ ಕುಜ ಪೂರಕವಾದಂಥ ರೀತಿಯಲ್ಲಿದ್ದಾನೆ. ಅಥವಾ ಸಂಗಾತಿಯ ಸಹಕಾರವೋ, ಹೆಂಡತಿಯ ಸಹಕಾರವೋ, ಪಾಲುದಾರರ ಸಹಕಾರವೋ, ಯಾವುದೋ ಒಂದು ರೀತಿಯಲ್ಲಿ ನೀವು ಯಾವ ವ್ಯವಹಾರವನ್ನು ಮಾಡ್ತಿರೋ, ಏನು ಗಿರಾಕಿಗಳು ಅಂತ ಏನು ಕರಿತಿರಲ್ಲ, ಸಪ್ಲೈಯರ್ ಮಾಡುವಂಥದ್ದು, ನಿಮಗೆ ಸಹಕಾರಿಯಾಗಿ, ನಿಮ್ಮ ವ್ಯವಹಾರಕ್ಕೆ ಸಹಕಾರಿಯಾಗಿ ನಿಂತಿರ್ತಕ್ಕಂಥ ವ್ಯಕ್ತಿಗಳಿಂದ ಸಹಕಾರ ಅಂತಕ್ಕಂಥದ್ದು ಸಿಗೋದಕ್ಕೆ ದಾರಿ ಆಗ್ತದೆ. ನೀವು ಯಾರನ್ನು ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಸಹಕಾರ ಸಿಗುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಹಣಕಾಸಿನ ಸ್ಥಿತಿಗತಿಗಳು ಅಷ್ಟೊಂದು ನಿಮಗೆ ಪೀಡನೆಯನ್ನು ಕೊಡೋದಿಲ್ಲ. ಕೆಲಸ ಕಾರ್ಯಗಳ ಆಗದಂತೆ ರೀತಿಯಲ್ಲಿ ನಿಮ್ಮ ಮಾನಸಿಕವಾದಂಥ ಅಥವಾ ನಿಮ್ಮ ಸ್ಥಿತಿಗತಿಗಳು ಸರಿ ಇಲ್ಲದಂಥ ರೀತಿಯಲ್ಲಿ ಸ್ವಲ್ಪ ನೋವು ಅನುಭವಿಸುವಂಥ ಪರಿಸ್ಥಿತಿ ಬರಬಹುದು. ವಿದ್ಯಾಭ್ಯಾಸ ಸ್ವಲ್ಪ ತೊಡಕುಗಳು ಎದುರಿಸುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯ ಎಚ್ಚರಿಕೆಯಿಂದಿರಬೇಕು. ಗಂಭೀರ ಆಗೋದಿಲ್ಲ, ಸ್ವಲ್ಪ ನೋವು ಅನುಭವಿಸುವಂಥ ಸ್ಥಿತಿ ಬರಬಹುದು. ಆಹಾರ ವ್ಯತ್ಯಾಸಗಳು ಅಂತಕ್ಕಂಥದ್ದು ಸ್ವಲ್ಪ ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಸಹಕಾರಿಯಾಗಿ ನಿಂತಿದೆ. ಪ್ರಯತ್ನ ಮಾಡಿ, ಚಿಂತೆ ಮಾಡುವಂಥದ್ದು ಬೇಡ. ಕೋರ್ಟ್ ಕೇಸ್ ವ್ಯವಹಾರಗಳು ಸ್ವಲ್ಪ ಏನಾದರೂ ಪ್ರಾರಂಭದಲ್ಲಿ ಲಾಭ ಆಗುತ್ತೆ ಅನ್ನೋ ರೀತಿಯಲ್ಲಿ, ಗೆಲುವು ಸಾಧಿಸ್ತೀವಿ ಅನ್ನೋ ರೀತಿಯಲ್ಲಿ ಭರವಸೆಗಳು ಮೂಡ್ತದೆ. ಅಂತಿಮದಲ್ಲಿ ಬರೀ ಖರ್ಚಾಗುತ್ತೆ ಹೊರತು ಭರವಸೆಗಳು ಮೂಡಿದ್ದಕ್ಕೆ ತಕ್ಕನಾದಂಥ ರೀತಿಯಲ್ಲಿ ಸಕ್ಸಸ್ ಆಗುವುದಿಲ್ಲ ಅಂತಕ್ಕಂಥದ್ದು. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಸೇವಕರಿಂದ, ಕೆಲಸಗಾರರಿಂದ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ವಾರ ಮಧ್ಯಭಾಗದಲ್ಲಿ ಮಾತ್ರ ತೊಂದರೆಗಳು ಜಾಸ್ತಿ ಆಗುತ್ತೆ. ಸೇವಕರಿಂದ ಮತ್ತು ಕೆಲಸಗಾರರಿಂದ. ಸಾಲಗಾರರಿಂದ ಸ್ವಲ್ಪ ಗೌರವಕ್ಕೆ ಧಕ್ಕೆ ಆಗುವಂಥ ಸಾಧ್ಯತೆಗಳು ಬರಬಹುದು ವಾರ ಮಧ್ಯಭಾಗದಲ್ಲಿ ಅನ್ನೋ ರೀತಿಯಾದಂಥ ಸ್ಥಿತಿ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ವ್ಯವಹಾರವನ್ನು ಮಾಡಿ. ಬಾಧಕಾಧಿಪತಿಯಾದಂಥ ಏನೂ ಸಣ್ಣದಾಗಿ ಇರಸುಮರಸು ಆಗಬೇಕು ಅಂತಂದರೆ ಮಕ್ಕಳ ಜೀವನದ ವ್ಯತ್ಯಾಸಗಳನ್ನು ನೆನೆಸಿಕೊಂಡು ಸ್ವಲ್ಪ ನೋವು ಅನುಭವಿಸಬಹುದು. ಯಾವುದೋ ಭಾವನಾತ್ಮಕವಾದಂಥ ಪೆಟ್ಟನ್ನು ತಿಂದಿರ್ತಕ್ಕಂಥ ಹಳೆಯ ನೆನಪು ಅಂತಕ್ಕಂಥ ನಿಮಗೆ ನೋವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ತುಲಾರಾಶಿನವ್ರಿಗೆ ಒಂದು ಕಡೆಯಿಂದ ಬೇರೆ ಕಡೆಯಿಂದ ಸಪೋರ್ಟು ಯಾವುದೋ ಒಂದು ರೀತಿಯಲ್ಲಿ ಬಂದರೂ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಬೇರೆ ಬೇರೆ ವ್ಯವಹಾರಗಳೆಲ್ಲವೂ ಕೂಡ ಸ್ವಲ್ಪ ಒಂದು ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿ ಅಥವಾ ನೀವು ಅದನ್ನು ಅನುಭವಿಸುವಂಥ ಸ್ಥಿತಿನಲ್ಲಿ ಇಲ್ಲದೇ ಇರೋದರಿಂದ ನಿಮಗೆಲ್ಲೋ ಅದನ್ನು ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಆಗುವುದಿಲ್ಲ ಅಂತಕ್ಕಂಥದ್ದು. ಅಂದರೆ ಸಿಂಪಲ್ ಹೇಳೋದಾದರೆ ಅಂದರೆ ಊಟ ರುಚಿಯಾಗಿದೆ, ನಾಲಿಗೆ ಕೆಟ್ಟಿದೆ, ಹಾಗಿರ್ತದೆ ನಿಮ್ಮ ಈ ಒಂದು ವಾರ ಅಂತಕ್ಕಂಥದ್ದು. ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಆಗುವಂಥದ್ದೇ, ಬಟ್ ಅದರ ಪ್ರಾಪ್ತಿ ಲಾಭ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಸ್ಥಿತಿನಲ್ಲಿರುತ್ತೆ ತುಲಾರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿಯಾದಂಥವನು ವಾರ ಮಧ್ಯಭಾಗದಿಂದ ಆಚೆಗೆ, ವಾರ ಮಧ್ಯಭಾಗ ಮಂಗಳವಾರದ ಏನೇ ಮಾಡಿ ನೀವು ಮಂಗಳವಾರದವರೆಗೆ ಏನೋ ಒಂದು ಆಗುತ್ತೆ. ಅದಾದಮೇಲೆ ರಿಯಲ್ ನಿಮ್ಮ ನಿಜವಾದ ಪರೀಕ್ಷೆ ಶುರುವಾಗದೆ ಅಲ್ಲಿಂದ ಆಚೆಗೆ. ಹಾಗಾಗಿ ಸ್ವಲ್ಪ ಅದನ್ನು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತಂದರೆ ನಾಗದೇವತಾ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಈ ವಾರ ತುಲಾರಾಶಿನವರು. ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ವಾರ ಆರಂಭ ಸ್ವಲ್ಪ ಕುಂಠಿತವಾಗಿರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಮಂಗಳವಾರ ನಂತರವಾಗಿ ಸ್ವಲ್ಪ ಸುಧಾರಣೆ, ಅವಕಾಶ, ಅನುಕೂಲ, ಲಾಭ, ಯೋಗಫಲ, ಅದೃಷ್ಟ, ಬದಲಾವಣೆಗಳನ್ನು ನೋಡ್ತಕ್ಕಂಥ ಸನ್ನಿವೇಶಗಳು, ಧರ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು, ಆಧ್ಯಾತ್ಮಿಕವಾದಂಥ ಚಟುವಟಿಕೆಯಲ್ಲಿ ತೊಡಗತಕ್ಕಂಥದ್ದು, ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ದೂರ ಪ್ರಯಾಣ ಹೋಗುವಂಥ ಸಂದರ್ಭಗಳು ನಿರ್ಮಾಣವಾಗುವಂಥ ಸನ್ನಿವೇಶ,
ಒಳ್ಳೆಯ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ವಾತಾವರಣಗಳು ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿಯಾಗ್ತದೆ. ಸ್ವಲ್ಪ ಸೆನ್ಸಿಟಿವ್ ಇರ್ತೀರಿ. ಧರ್ಮ ಮಾರ್ಗದಲ್ಲಿ ನಡೆಯಬೇಕು, ನ್ಯಾಯ ಮಾರ್ಗದಲ್ಲಿ ನಡೆಯಬೇಕು, ಅಡ್ಡ ಮಾರ್ಗವನ್ನು ಹಿಡಿಬಾರ್ದು ಅನ್ನೋ ರೀತಿಯಲ್ಲಿ ಕೆಲವೊಂದು ಆಲೋಚನೆಗಳಿರ್ತದೆ ಅಷ್ಟೇ. ಮಿಕ್ಕಂಥ ರೀತಿಯಲ್ಲಿ ಅಂತೇನು ತೊಂದರೆಗಳಿರೋದಿಲ್ಲ. ಹಣಕಾಸಿನ ವ್ಯವಸ್ಥೆಗಳು ವಾರ ಆರಂಭ ಸ್ವಲ್ಪ ತೊಡಕಿನಿಂದ ಇರ್ತದೆ. ಮಂಗಳವಾರ ನಂತರವಾಗಿ ಸ್ವಲ್ಪ ಸುಧಾರಣೆಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸ್ಪರ್ಧಾತ್ಮಕ ಪರೀಕ್ಷೆ ಅನುಕೂಲ ಇದೆ. ಉನ್ನತ ವಿದ್ಯಾಭ್ಯಾಸ ಅನುಕೂಲವಿದೆ. ಮಕ್ಕಳಿಂದ ಸಹಕಾರ ಚೆನ್ನಾಗಿದೆ. ಪ್ರೀತಿಪಾತ್ರರಿಂದ ಸಹಕಾರ ಚೆನ್ನಾಗಿರೋದಕ್ಕೆ ದಾರಿ ಇದೆ. ಆರೋಗ್ಯ ಅಂತಕ್ಕಂಥದ್ದು ವಾರ ಆರಂಭ ಸ್ವಲ್ಪ ಅವ್ಯವಸ್ಥೆಗಳು ಕಂಡು ಬರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಆರೋಗ್ಯ ಸುಧಾರಣೆಗಳಾಗುವಂಥ ಸಾಧ್ಯತೆಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಅಷ್ಟಮ ಪ್ರಭಾವ ಇದ್ರೂ ಕೂಡ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಹಕಾರಿಯಾಗಿ ಇಲ್ಲ. ವಿದ್ಯಾರ್ಹತೆಗೆ ತಕ್ಕನಾದಂಥ ಉದ್ಯೋಗದಲ್ಲಿ ಪ್ರಾಪ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಎಂತಕ್ಕಂಥ ಪರಿಸ್ಥಿತಿಗಳನ್ನ ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ವಾರ ಆರಂಭ ಚೆನ್ನಾಗಿದ್ದಂಥದ್ದು ಮಂಗಳವಾರ ನಂತರವಾಗಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ನಷ್ಟಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ಮೇಲುಮುಖವಾಗಿ ಎಲ್ಲ ನಷ್ಟ ಆಗತ್ತೆ ಅನ್ನೋ ರೀತಿಯಲ್ಲಿ ಏನಾದರೂ ಬಂದಂಥ ಅವಕಾಶವನ್ನು ನೀವೇ ಕೈ ತಪ್ಪಿಸಿಕೊಳ್ಳುವಂಥ ಸಂದರ್ಭಗಳು ಬರುವುದು. ಯಾಕೋ ನೆಗೆಟಿವ್ ಹೊಡಿತಾ ಇರ್ತದೆ. ಬಟ್ ಆದರೆ ವಾಸ್ತವ ಸ್ಥಿತಿ ಏನಂದರೆ, ವಾಸ್ತವ ಸತ್ಯ ಏನಂದರೆ, ಪಾಲುದಾರಿಕೆ ವ್ಯವಹಾರ ಲಾಭವನ್ನು ನೋಡ್ತದೆ. ಗೊತ್ತಿಲ್ಲದಂತೆ ನೀವು ನಿರೀಕ್ಷಣೆ ಮಾಡಿರಲ್ಲ ಆ ರೀತಿ ಲಾಭ ತಂದು ಕೊಟ್ಟಿರ್ತದೆ, ಹಾಗಿರ್ತದೆ. ಕೋರ್ಟ್ ಕೇಸ್ ವ್ಯವಹಾರಗಳು ಲಾಭವನ್ನು ತರುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ ಅಥವಾ ಜೀವನ ಸಾಧಿಸುವಂಥ ಸ್ಥಿತಿ ಇರುತ್ತೆ. ಗುಪ್ತ ಲಾಭ, ಗುಪ್ತಧನಾಗಮನ ಅಂತಕ್ಕಂಥ ಸ್ಥಿತಿಯೂ ಕೂಡ ಇರುವಂಥದ್ದು ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದಲ್ಲಿ ಚೆನ್ನಾಗಿದೆ. ವಿದೇಶಯಾನವನ್ನು ಮಾಡಬೇಕು, ಪ್ರಯತ್ನ ಮಾಡಿ. ಮೇಲಧಿಕಾರಿಗಳೇನಾದರೂ ಕೆಲಸ ಕಾರ್ಯಕ್ಕೆ ಸಂಬಂಧ ಪ್ರಯತ್ನ ಮಾಡ್ತಾಯಿದ್ರಿ, ಸ್ವಲ್ಪ ಹಿನ್ನಡೆಗಳಾಗಬಹುದು. ಸರ್ಕಾರಿ ಕೆಲಸ ಕಾರ್ಯಗಳು ಅದರಲ್ಲೂ ಕೂಡ ಹಿನ್ನಡೆ. ರಾಜಕಾರಣಿಗಳಿಂದ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು. ಅವರು ಸರಿಯಾಗಿ ಸ್ಪಂದಿಸೋದಿಲ್ಲ. ಯಾಕೋ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ನಡೆದುಕೊಳ್ಳತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ ಈ ವಾರ ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯನ್ನು ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸಾಧ್ಯವಾದಷ್ಟು ಕೂಡ ರವಿ ಸ್ವಲ್ಪ ನಿಮಗೆ ಫಲವನ್ನು ಕೊಡುವಂಥ ಸ್ಥಿತಿನಲ್ಲಿ ನಿಂತಿಲ್ಲ. ಅವನೊಂದು ಸ್ವಲ್ಪ ಬಲ ಪಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಕೊಬ್ಬರಿ ಎಣ್ಣೆ ದೀಪವನ್ನು ಶಿವನ ಆಲಯದಲ್ಲಿ ಹಚ್ಚತಕ್ಕಂಥ ಒಂದು ಪ್ರಯತ್ನ ಮಾಡಿಸಿ, ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ನಿಮಗೆ ವಾರ ಅಂತ್ಯದಲ್ಲಿ ಸ್ವಲ್ಪ ಸಹಕಾರಿಯಾಗಿ ನಿಲ್ಲಬಹುದು. ವಾರ ಅಂತ್ಯದಲ್ಲಿ. ವಾರ ಮಧ್ಯಭಾಗದವರಿಗೆ, ಅದರಲ್ಲೂ ಕೂಡ ಶುಕ್ರವಾರದವರಿಗೆ ಅಷ್ಟೊಂದು ಪೂರಕವಾದಂಥ ರೀತಿಯಲ್ಲಿ ಸಾಮಾನ್ಯವಾಗಿ ಎಲ್ಲವೂ ಕೂಡ ಅಡೆತಡೆಗಳಾಗೇ ಕೊಡಬೇಕು ಅನ್ನೋ ರೀತಿಯಲ್ಲಿ ಇರುವಂಥದ್ದಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದಲೇ ಹೋಗಬೇಕಾಗುತ್ತೆ. ಯಾಕೆಂದರೆ ಶನಿ ಒಬ್ಬ ಬಲವಾಗಿದ್ರೂ ಕೂಡ ಅವನು ಕೊಡುವಂಥ ಪರಿಸ್ಥಿತಿನಲ್ಲಿ ಇಲ್ಲ ಅಂತಕ್ಕಂಥದ್ದು. ಸಿಂಪಲ್ ಹೇಳೋದಾದ್ರೆ, ಯಾರ ಹತ್ರನೋ ಹಣ ಕೇಳಿದ್ದೀರಿ, ಅವನ ಹತ್ರ ಹಣ ಇದೆ, ಕೊಡ್ತೀನಿ ಅಂತಲೂ ಹೇಳಿದ್ದಾನೆ, ಆದರೆ ಅವನು ಬಂದು ಕೊಡುವಂಥ ಸ್ಥಿತಿನಲ್ಲಿಲ್ಲ, ಅಥವಾ ನೀವು ಹೋಗಿ ಇಸ್ಕೊಂಡು ಬರುವಂಥ ಪರಿಸ್ಥಿತಿನಲ್ಲೂ ಇಲ್ಲ. ಅಥವಾ ಬೇರೆಯವರ ಸಹಕಾರನಾದರೂ ಸಿಕ್ಕಿ ಅವರಾದರೂ ತಂದು ಕೊಡ್ತಾರೆ ಅಂತಂದರೆ ಅವರು ಎಲ್ಲೆಲ್ಲೋ ಇದ್ದಾರೆ. ಹಾಗಾಗಿ ಅಲ್ಲಿ ಇದ್ದರೂ ಅವಕಾಶ ಇದ್ದರೂ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ಆ ಸ್ಥಿತಿನಲ್ಲಿ ಶನಿ ಇದ್ದಾನೆ. ನಿಮಗೆ ಬಲ ಇದ್ದರೂ, ಶನಿ ಬಲ ಇದ್ರೂ ಕೂಡ ಪ್ರಯೋಜನಕ್ಕಿಲ್ಲದಂಥ ಪರಿಸ್ಥಿತಿನಲ್ಲಿ ಇದ್ದಾನೆ. ಹಾಗಾಗಿ ಬೇರೆ ಯಾವುದೇ ಗ್ರಹವನ್ನು ತೆಗೆದುಕೊಂಡ್ರೂ ಕೂಡ ಅಷ್ಟೊಂದು ಸಹಕಾರಿಯಾಗಿ ನಿಂತಿಲ್ಲ ಅಂತಕ್ಕಂಥ ರೀತಿಯಲ್ಲಿರೋದ್ರಿಂದ ಎಲ್ಲ ರೀತಿಗಳಲ್ಲೂ ಕೂಡ ಎಡವಟ್ಟುಗಳನ್ನೇ ಅನುಭವಿಸುವಂಥ ಪರಿಸ್ಥಿತಿಗಳು, ವಿಘ್ನಗಳನ್ನೇ ಎದುರಿಸ್ತಕ್ಕಂಥ ಸಂದರ್ಭ, ಬಂಧು ಬಾಂಧವರಿಂದ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆಯಿಂದ ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ಸ್ಥಳ ಬದಲಾವಣೆಯಿಂದ ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥ ವಾತಾವರಣಗಳು, ಸಾಲ ಮಾಡುವುದರಿಂದ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು. ಈಗ ಸಾಲ ಮಾಡಿದ್ದು ಯಾವುದು ಕೂಡ ತೀರ್ಸೋಕ್ಕಾಗದಂಥ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಒಂದು ಅಟ್ಲೀಸ್ಟ್ ದಾಂಪತ್ಯ ಅಥವಾ ಕುಟುಂಬದಿಂದಲಾದರೂ ಒಂದು ಸೌಖ್ಯವನ್ನು ಅನುಭವಿಸ್ತೀವ ಅಂತ ಅನ್ನೋ ರೀತಿಯಲ್ಲಿತ್ತು ಅಂದರೆ ಅಲ್ಲೂ ಕೂಡ ನಿಮಗೆ ಅಂಥ ತೃಪ್ತಿಕರವಾದಂಥ ರೀತಿಯಲ್ಲಿಲ್ಲ.
ದಾಂಪತ್ಯ ಅಸೌಖ್ಯ, ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಅಷ್ಟೊಂದು ಅನುಕೂಲವಿಲ್ಲ ಅಂತಕ್ಕಂಥದ್ದು, ಲಾಭದ ಪ್ರಮಾಣ ಕುಂಠಿತವಾಗುವಂಥ ಸನ್ನಿವೇಶ, ಈ ಎಲ್ಲ ಒತ್ತಡಗಳಿಂದ ನಿದ್ರಾ ಭಂಗವನ್ನು ಕೂಡ ಮಾಡಿಕೊಳ್ತಕ್ಕಂಥ ಸ್ಥಿತಿ, ಉನ್ನತ ವಿದ್ಯಾಭ್ಯಾಸ ಅಥವಾ ಪ್ರಯತ್ನ, ಹೊಸ ಪ್ರಯೋಗ, ಹೂಡಿಕೆ, ಮತ್ತೊಂದು ಏನೇ ಮಾಡೋಕ್ಕೋದ್ರೂ ಏನಾದರೂ ಒಂದು ವಿಘ್ನ ಅಡೆತಡೆಗಳು ಬರಬಹುದು. ಈ ಸಂದರ್ಭ ಧನುಸ್ಸು ರಾಶಿನವ್ರಿಗೆ ಜನ್ಮಜಾತಕ ಒಂದು ಸಪೋರ್ಟಾಗಿ ನಿಂತಿಲ್ಲ ಅಂದರೆ ನರಕ ಅಂದರೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ಬಿಡ್ತದೆ ಧನುಸ್ಸು ರಾಶಿಯವರಿಗೆ ಈ ಸಂದರ್ಭ. ಯಾಕೆಂದರೆ ಆ ರೀತಿಯಲ್ಲಿ ಕುಂತಿದೆ 9 ಗ್ರಹಗಳು. ರಾಹು, ಶನಿ ಬಲವಿದ್ರೂ ಆಗಲೇ ಹೇಳಿದಂಥ ರೀತಿಯಲ್ಲಿ ಆ ಸ್ಥಿತಿನಲ್ಲಿದ್ದಾನೆ. ಗುರು ಇಲ್ಲ, ಬಲ ಇಲ್ಲ. ಕುಜ ಷಷ್ಠದಲ್ಲಿದ್ದರೆ ಬಲ ಅಂತ ಹೇಳ್ತಿದೆ, ಬಟ್ ಅವನ ಬಲವೂ ಕೂಡ ಇಲ್ಲ. ಮುಂದೆ ಹೋಗಬೇಕು, ಅವನ ಬಲ ಸಿಕ್ಕಬೇಕು ಅಂತಂದರೆ. ರವಿ ಮುಂದೆ ಬರಬೇಕು, ಇಲ್ಲ. ಸರ್ಕಾರಿ ಕೆಲಸ ಕಾರ್ಯಗಳಾಗುತ್ತಾ, ರಾಜಕಾರಣಿಯಿಂದ ಸಹಾಯ ಸಿಗುತ್ತಾ, ತಂದೆಯಿಂದ ಸಹಕಾರ ಸಿಗುತ್ತಾ, ಇಲ್ಲ. ಬೇರೆ ಯಾರಾದರೂ ಸಹಕಾರಕ್ಕೆ ಬರಬೇಕು, ನಿಮಗೆ ಸಹಕಾರ ಕೊಡುವಂಥ ರೀತಿಯಲ್ಲಿ ಯಾರೂ ಕೂಡ ಕುಂತಿಲ್ಲ. ಹಾಗಾಗಿ ಒಂಟಿಯಾಗಿ ಬಂದಿದ್ದನ್ನೆಲ್ಲವನ್ನು ಕೂಡ ಅನುಭವಿಸಿ, ನೋವನ್ನು ನುಂಗಿ ಕಣ್ಣೀರು ಸುರಿಸಿ ಕಷ್ಟವನ್ನು ನೀಗಬೇಕಾದಂಥ ಅಥವಾ ಕಾಲವನ್ನು ಕಳೆಯಬೇಕಾದಂಥ ಅನಿವಾರ್ಯತೆಗೆ ಧನುಸ್ಸು ರಾಶಿನವರು ಸಿಕ್ಕಾಕ್ಕೊಂಡಿರ್ತೀರಿ. ಜನ್ಮಜಾತಕ ಸಪೋರ್ಟ್ ಇತ್ತು, ಈಗೇನಿದೆ ಈ ಸಮಸ್ಯೆ ಹೇಳಿದಿನಲ್ಲ, ಇದರಲ್ಲಿ ಸ್ವಲ್ಪ ತಗ್ಗುತ್ತೆ, ಚಿಂತೆ ಬೇಡ. ಇನ್ನು ಪರಿಹಾರ ಅಂತಕ್ಕಂಥ ರೀತಿಯಲ್ಲಿ ಎಂಥದ್ದಿದ್ರೂ ಭಗವಂತನ ಸ್ಮರಣೆ ಮಾಡೋದ್ರಿಂದ ಎಲ್ಲವೂ ಕೂಡ ನಿವಾರಣೆ ಆಗತ್ತೆ. ಹಾಗಾಗಿ ಏನು ಮಾಡಬೇಕಾಗತ್ತೆ, ನಿಮಗೆ ಇರುವಂಥದ್ರಲ್ಲಿ ಸ್ವಲ್ಪ ಸಪೋರ್ಟಾಗಿ ನಿಂತಿದ್ದಾನೆಂದರೆ, ಕೇತು ಎಲ್ಲೂ ಸಪೋರ್ಟಾಗಿ ನಿಲ್ಲಲ್ಲ, ಬಟ್ ಈ ಒಂದು ವಾರ ನಿಮಗೆ ಸ್ವಲ್ಪ ಸಪೋರ್ಟಾಗಿ ನಿಂತಾನೆ ಕೇತು. ಹಾಗಾಗಿ ಏನು ಮಾಡಬೇಕು, ಕೇತುವನ್ನು ಒಲಿಸಿಕೊಳ್ಳಬೇಕು ಅಂತಂದರೆ ಗಣಪತಿ ಅಥರ್ವ ಶೀರ್ಷ ಮಂತ್ರ ಅಂತ ಬರ್ತದೆ, ಅದನ್ನಾದರೂ ಪಠನೆ ಮಾಡ್ತಕ್ಕಂಥದ್ದು. ಗೊತ್ತಿಲ್ಲ ಮಂತ್ರ ಅನ್ನೋ ರೀತಿಯಲ್ಲಿ ಇದ್ದಂಥವರು ಗಣಪತಿಗೆ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡಿಬಿಟ್ಟು, ಆ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ, ಆ ಎಕ್ಕದ ಹೂವನ್ನು ತಂದು ಗಣಪತಿಗೆ ಸಮರ್ಪಣೆ ಅಥವಾ ಹಾರವಾಗಿ ಸಮರ್ಪಣೆ ಮಾಡಿ. ಎಂಥ ಕಷ್ಟಗಳಿದ್ರೂ ಕೂಡ ಅದನ್ನು ಆ ಪರಮಾತ್ಮ ವಿಘ್ನ ನಿವಾರಕ ನಿವಾರಿಸನೆ. ಯಾಕಂದರೆ ಎಲ್ಲದರಲ್ಲೂ ವಿಘ್ನ ಅಂತ ರೀತಿಯಲ್ಲಿ ಇರೋದರಿಂದ ಆ ರೀತಿಯಲ್ಲಿ ಆಗುತ್ತೆ ನಿಮಗೆ. ಹಾಗಾಗಿ ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಅದರಲ್ಲೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಇನ್ನಷ್ಟು ಸುಧಾರಣೆಗಳನ್ನು ಕಾಣುವಂಥ ಸನ್ನಿವೇಶಗಳು, ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಜೀವನ ಸಾಧಿಸ್ತಕ್ಕಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು, ಲಾಭದ ಪ್ರಮಾಣ ಸುಧಾರಣೆ ಆಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥದ್ದು, ಸಂಗಾತಿಯಿಂದ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಬಂಧು ಬಾಂಧವರಿಂದ, ನೆರೆಹೊರೆಯಿಂದ ಒಂದು ಪ್ರೀತಿ, ವಿಶ್ವಾಸ, ಅನುರಾಗ ಅನ್ನೋ ರೀತಿಯಾದಂಥ ವಾತಾವರಣವೂ ಕೂಡ ಉಂಟು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು, ಅಗ್ರಿಮೆಂಟು, ರಿಜಿಸ್ಟ್ರೇಷನ್, ಒಪ್ಪಂದ, ಕರಾರು ಪತ್ರ ವ್ಯವಹಾರಗಳನ್ನು ಮಾಡಬೇಕಾದ್ರೆ ವಾರ ಮಧ್ಯಭಾಗದಿಂದ ಆಚೆಗೆ ಬಹಳ ಚೆನ್ನಾಗಿದೆ, ಪ್ರಯತ್ನವನ್ನು ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಸಂತಾನ ದೋಷವಿರ್ತಕ್ಕಂಥವರು ಈ ಸಂದರ್ಭ, ಈ ವಾರ ಅಷ್ಟೊಂದು ಪೂರಕವಾದಂಥ ರೀತಿಯಲ್ಲಿ ಇಲ್ಲ. ಸ್ವಲ್ಪ ಮಕ್ಕಳೊಂದಿಗೆ ಸ್ವಲ್ಪ ಕಲಹ, ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥದ್ದು ಮತ್ತು ಭಾವನಾತ್ಮಕವಾದಂಥ ರೀತಿಯಲ್ಲಿ ಎಲ್ಲೋ ಸಣ್ಣದಾಗಿ ತಪ್ಪು ನಿರ್ಧಾರ ಈ ವಾರದಲ್ಲಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಈ ಸ್ಕಿನ್ ಡಿಸೀಸು ಅಥವಾ ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರು, ಚರ್ಮ ತುರಿಕೆ, ಸಾಮಾನ್ಯವಾಗಿ ಸುಸ್ತು, ಬ್ರೈನ್ ಡಿಸೀಸು ಮತ್ತು ತುಂಬ ಡಿಪ್ರೆಷನ್ಗೆ ಹೋಗುವಂಥದ್ದು, ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ತುಂಬ ಬ್ರೈನ್ಗೆ ಹಚ್ಕೊಂಡು ಅಥವಾ ತಲೆಗೆ ಹಚ್ಚಿಕೊಂಡು ಸಮಸ್ಯೆ ತಂದುಕೊಳ್ತಕ್ಕಂಥದ್ದು, ಇದಕ್ಕಿದ್ದಂಗೆ ಅಗ್ರೆಸಿವ್ ಆಗ್ತಕ್ಕಂಥದ್ದು, ಈ ಅವ್ಯವಸ್ಥೆ ಇರ್ತಕ್ಕಂಥವರು ಮತ್ತು ಬೆನ್ನು ಸೆಳೆತ, ನರದೌರ್ಬಲ್ಯ, ಈ ಸ್ಥಿತಿ, ದೇಹದ ಒಳಗಡೆ ಇನ್ಫೆಕ್ಷನ್ಸ್ ಆಗುವಂಥದ್ದು, ಇಂಥವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ತೊಂದರೆ ಏನಾಗೋದಿಲ್ಲ, ಸ್ವಲ್ಪ ಜಾಗ್ರತೆಯಿಂದ ಇರಿ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಈ ಸಂದರ್ಭ ಅಂತಕ್ಕಂಥದ್ದು ಅದ್ಭುತವಾದಂಥ ರೀತಿಯಲ್ಲಿ ನಿಮಗೆ ವರದಾನವಾಗಿ ಬರೋದಕ್ಕೆ ದಾರಿ ಆಗ್ತದೆ. ಒಂದು ವಿಷಯಕ್ಕೆ ಮಾತ್ರ ಇಲ್ಲ, ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಪೂರಕವಾದಂಥ ರೀತಿಯಲ್ಲಿಲ್ಲ. ಸೇವಾ ವೃತ್ತಿ, ಉದ್ಯೋಗ, ಗುತ್ತಿಗೆ ಕೆಲಸ, ಕೂಲಿ ಕೆಲಸ ಮಾಡುವಂಥವ್ರಿಗೆ ಪೂರಕವಾದಂಥ ರೀತಿಯಲ್ಲಿಲ್ಲ. ಮೇಲಧಿಕಾರಿಗಳಿಗೆ ಏನಾದ್ರು ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇಲ್ಲ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಗೌರವ, ಅಂತಸ್ತು, ಕೀರ್ತಿ, ಪ್ರತಿಷ್ಠೆಗೆ ಧಕ್ಕೆ ಆಗುವಂಥ ಸಂದರ್ಭ ಇರುತ್ತದೆ. ಸ್ವಲ್ಪ ಜಾಗ್ರತೆ ಉದ್ಯೋಗ ಸ್ಥಳದಲ್ಲಿ ಅಂತಕ್ಕಂಥ ಸನ್ನಿವೇಶಗಳು.
ಆದರೂ ಕುಜ ಬಲವಾಗಿ ಕುಂತಿದ್ದಾನೆ. ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಆ ಗುರು ಮತ್ತು ಕುಜ ಬಿಡೋದಿಲ್ಲ. ಆದರೂ ಎಚ್ಚರಿಕೆಯಿಂದ ಇರಿ ಅಷ್ಟೇ. ಪರಿಹಾರ: ಸಾಧ್ಯವಾದಷ್ಟು ಈ ವಾರ ಮುತ್ತೈದೆಯರ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಶುಕ್ರ ಕೆಡಿಸ್ತಾನೆ ನಿಮ್ಮನ್ನು. ಶುಕ್ರ ಬಲಹೀನ. ಮಕರ ರಾಶಿನವರಿಗೆ ಶುಕ್ರ ಬಲಹೀನ ಅಂತಂದರೆ ಅವನಿಗೆ ಅದೃಷ್ಟವೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ನೀವು ಆ ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಅವಕಾಶಗಳಿರುತ್ತದೆ. ಹೂಡಿಕೆಯನ್ನು ಮಾಡೋದಕ್ಕೆ ಆರ್ಥಿಕವಾದಂಥ ಒಂದು ಭದ್ರತೆ ಅಥವಾ ದೃಢತೆ ಸಿಗುವಂಥ ಸಾಧ್ಯತೆಗಳು ಇರೋದಿಲ್ಲ. ನೋಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಸೂಕ್ತ. ಇನ್ನು ಹಣಕಾಸಿನ ವ್ಯವಸ್ಥೆಗಳು ಸಾಮಾನ್ಯವಾಗಿ ಪೂರಕವಾದಂಥ ರೀತಿಯಲ್ಲಿಲ್ಲ. ಗುರುಬರ ಇಲ್ಲದೇ ಇರತಕ್ಕಂಥದ್ದಾಗಿರೋದ್ರಿಂದ ರಾಹು ಬೇರೆ ಅಲ್ಲಿ ಕುಳಿತಿದ್ದಾನೆ. ಮಾತಿನಿಂದ ಎಡವಟ್ಟು ಮತ್ತು ಶತ್ರುಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಸಾಲವೇನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಸ್ಥಿರ ಆಸ್ತಿ, ವಾಹನ ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ವಾರ ಮಧ್ಯಭಾಗದಲ್ಲಿ ಪ್ರಯತ್ನ ಮಾಡಿ. ವಾರ ಆರಂಭದಲ್ಲೂ ಪೂರಕವಾದಂಥ ರೀತಿಯಿಲ್ಲ, ವಾರ ಅಂತ್ಯವೂ ಇಲ್ಲ. ಬುಧವಾರ, ಗುರುವಾರ ಈ ಸಂದರ್ಭ ಮಾತ್ರವೇ ಸಾಲದ ವಿಚಾರ ಸಂಬಂಧಪಟ್ಟಂತೆ ನಿಮಗೆ ಅನುಕೂಲದ ಒಂದು ಸ್ಥಿತಿ ಇದೆ, ಸಾಲ ದೊರಕೋದಕ್ಕೆ. ವಿದ್ಯಾಭ್ಯಾಸದಲ್ಲಿ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಕಂಡು ಬರ್ತದೆ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಪ್ರೀತಿ, ಪ್ರೇಮ ವಿಚಾರ ಸಂಬಂಧಪಟ್ಟಂತೆ ಅಥವಾ ಪ್ರೇಮಿಗಳಲ್ಲಿ ಮನಸ್ತಾಪಗಳು ಮತ್ತು ಕಲಹಗಳಾಗ್ತಕ್ಕಂಥದ್ದು, ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಬರ್ಕೊಳ್ಳೋದಕ್ಕೆ ಅಥವಾ ನಿರ್ಮಾಣ ಆಗೋದಕ್ಕೆ ದಾರಿ ಇರ್ತದೆ. ಸ್ವಲ್ಪ ಜಾಗ್ರತೆ. ಮಕ್ಕಳೊಂದಿಗೆ ಕಲಹ ಮತ್ತು ಮಕ್ಕಳ ನಡವಳಿಕೆಗಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗುವಂಥ ಸ್ಥಿತಿಯೂ ನಿರ್ಮಾಣವಾಗುತ್ತೆ. ದಾಂಪತ್ಯ ಸೌಖ್ಯದಿಂದ ಅಂತರ ಮತ್ತು ಸಂಗಾತಿಯ ನಡವಳಿಕೆ, ಅವರ ಸೋಮಾರಿತನ, ಆಲಸ್ಯ, ಹುಂಬತನ, ಮೊದಲೇ ನಿಮ್ಮ ಪರಿಸ್ಥಿತಿ ಸರಿ ಇರೋದಿಲ್ಲ. ಅದನ್ನು ಇನ್ನಷ್ಟು ಪಾಡಿಕೊಂಡು ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಹಂಗೆ ಮಾಡಲಿಲ್ಲ, ಹಿಂಗೆ ಮಾಡಲಿಲ್ಲ, ಬೇಡದ್ದೆಲ್ಲ ಕೆದಕ್ಕೊಂಡು ಇಲ್ಲದ ಸಮಸ್ಯೆನ ತರ್ತಾರೆ ನಿಮ್ಮ ಸಂಗಾತಿ ಅಂತಕ್ಕಂಥ ಸ್ಥಿತಿ ಇರುವಂಥದ್ದು. ದಾಂಪತ್ಯ ಸೌಖ್ಯದಿಂದ ಅಂತರ ಅನ್ನೋ ರೀತಿಯಾದಂಥ ವಾತಾವರಣ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಆರಂಭದಲ್ಲಿ ಸ್ವಲ್ಪ ಅವ್ಯವಸ್ಥೆಗಳಿರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಆರೋಗ್ಯ ಸುಧಾರಣೆಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಉನ್ನತ ವಿದ್ಯಾಭ್ಯಾಸ ಸಕ್ಸಸ್ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ತಂದೆಯ ಸಹಕಾರ ಸಿಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳ ಸಹಕಾರ ಸಿಗೋದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿ ಇದೆ. ಉದ್ಯೋಗದ ಹುಡುಕಾಟ, ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಕೆಲಸ, ಕೂಲಿ ಕೆಲಸ, ಯಾವುದೋ ಕಂಪ್ನಿ ಕೆಲಸ ಕಾರ್ಯಗಳಿಗೆ ಹುಡುಕ್ತಾ ಇದ್ದೀನಿ ಅಂತಂದರೆ ನನ್ನ ಪ್ರಕಾರ ಅದ್ಭುತವಾದಂಥ ರೀತಿಯಲ್ಲಿ ನಿಮಗೆ ಸಹಕಾರಿಯಾಗಿ ನಿಂತಿದೆ. ಉದ್ಯೋಗ ಅರಸುತ್ತಾ ಇರತಕ್ಕಂಥವ್ರಿಗೆ ಒಂದು ಯಾವುದೋ ಇದಕ್ಕೆ ಹೋಗಿದ್ದೀರಿ, ಏನು ಇಂಟ್ರ್ಯೂಗೆ ಹೋಗಿದ್ದೀರಿ, ಸಕ್ಸಸ್ ಆಗೋದಕ್ಕೆ ದಾರಿ ಇದೆ. ಇಂಟ್ರ್ಯೂಗಳಿಗೆ ಮೇಲಧಿಕಾರಿಗಳ ಉತ್ತಮವಾದ ಸ್ಪಂದನೆ ಸಿಗುವಂಥ ಲಕ್ಷಣಗಳಿದೆ. ಈ ವಾರ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಅದರಲ್ಲೂ ಕೂಡ ಶುಕ್ರವಾರದ ಒಳಗಡೆ ಒಳ್ಳೆಯ ಅವಕಾಶಗಳಿದೆ, ಉಪಯೋಗಿಸಿಕೊಳ್ಳಿ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ಒಂದು ವಾರ ನೀವು ರವಿ ಬಲಹೀನ, ಮೋಸ್ಟ್ ಆಫ್ ಕೇಸಸ್ ಎಲ್ಲವೂ ಕೂಡ ಎಲ್ಲ ಗ್ರಹಗಳು ಸ್ವಲ್ಪ ಬಲಹೀನನಾಗಿದ್ರೂ ಕೂಡ ಶುಕ್ರ ಶನಿಯ ಸಮಸಪ್ತಕ ಯೋಗ ಅಂತಕ್ಕಂಥ ನಿಮಗೆಲ್ಲೂ ಒಂದು ಸಣ್ಣದಾಗಿ ಭರವಸೆ ಮೂಡುವಂಥದಕ್ಕೆ ರೀತಿಯಲ್ಲಿ ಬರಬಹುದು. ಬೇರೆ ಯಾವುದು ನೀವು ಯಾವತ್ತೂ ಹಳೆಯ ಸ್ನೇಹ ಅಂತಕ್ಕಂಥದ್ದಿರುತ್ತೆ, ಆ ಹಳೆ ಸ್ನೇಹ ನಿಮಗೆ ಸಪೋರ್ಟಾಗಿ ಬರೋದಕ್ಕೆ ದಾರಿ ಇದೆ. ಹಾಗಾಗಿ ಒಂದು ಕೆಲಸ ಮಾಡಿ, ಪ್ರತಿ ದಿವಸ ಬೆಳಗ್ಗೆ ಉದಯ ಲಗ್ನದಲ್ಲಿ ನೀವು ತಪ್ಪದೆ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಸೂರ್ಯ ಉದಯ ಆಗುವಂಥ ಸಂದರ್ಭ ಕರೆಕ್ಟಾಗಿ ಹೊರಗಡೆ ಹೋಗಿ ಸೂರ್ಯ ನಮಸ್ಕಾರವನ್ನು ಮಾಡಿ. ಪ್ರತಿ ದಿವಸ ಇರುವಂಥ ದೋಷ ನಿವಾರಣೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರಿಸಬಹುದು ಈ ಒಂದು ವಾರದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಬೆಳೆಸಬೇಕು, ಏನಾದರೂ ಒಂದು ಸಕ್ಸಸ್ ಮಾಡಬೇಕು.
ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬುದ್ಧಿವಂತಿಕೆಯನ್ನು, ಅಷ್ಟು ಮನಸ್ಸನ್ನು, ಅಷ್ಟು ಶ್ರಮವನ್ನು ಅದರಲ್ಲಿ ತೊಡಗಿಸಿಕೊಳ್ತಕ್ಕಂಥ ಅಥವಾ ತೊಡಗಿಸುವಂಥ ಪ್ರಯತ್ನ ಮಾತ್ರ ಪ್ರಾಮಾಣಿಕವಾಗಿರ್ತದೆ. ಪ್ರಾಮಾಣಿಕ ಪ್ರಯತ್ನ ಎಲ್ಲೂ ಕೂಡ ಲೋಪವಾಗದಂಥ ರೀತಿಯಲ್ಲಿರ್ತದೆ. ರಾಹುವಿದ್ದಾನಲ್ಲ, ಕನ್ಫ್ಯೂಸ್ ಮಾಡ್ತಾನೆ. ಎಲ್ಲೋ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇ ಸರಿನ ತಪ್ಪ ಅನ್ನೋ ರೀತಿಯ ಇದು ಮಾಡಿಬಿಟ್ಟು ಎಲ್ಲೋ ನಿಮ್ಮನ್ನು ಅಡ್ಡದಾರಿ ಇಡಿಸ್ತಕ್ಕಂಥ ಪ್ರಯತ್ನ ಮಾಡಿಬಿಡ್ತಾನೆ ರಾಹು. ಹಾಗಾಗಿ ಆ ರಾಹು ಬಗ್ಗೆ ಸ್ವಲ್ಪ ಜಾಗ್ರತೆ, ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬಿಡಿ. ಪ್ರಯತ್ನ ಮಾಡಿ ಅಷ್ಟೇ. ಹಣಕಾಸಿನ ವ್ಯವಸ್ಥೆಗಳೆಲ್ಲವೂ ಕೂಡ ಸ್ವಲ್ಪ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಸುಧಾರಣೆ ಆಗಬಹುದು. ಮತ್ತು ಕಮಿಷನ್ ಬೇಸಿಕ್ ವ್ಯವಹಾರ, ಬಂಡವಾಳ ಹಾಕದೇ ಇರ್ತಕ್ಕಂಥ ರೀತಿಯ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. 3, 6, 8 ಅನ್ನೋ ರೀತಿಯಾದಂಥ ಸ್ಥಿತಿ ಇರೋದ್ರಿಂದ ತುಂಬ ಭಾವನಾತ್ಮಕ ಅಥವಾ ಎಮೋಷನಲ್ಲು, ತುಂಬ ಸ್ಪೀಡು, ತುಂಬ ಬೇಗ ಅನ್ನೋ ಅಂಥದ್ದು ಎಲ್ಲೋ ಸಣ್ಣದಾಗಿ ನಿಮ್ಮನ್ನು ಈ ಕಟ್ಟಿಗೆ ಸಿಕ್ಕಾಕ್ಸುತ್ತೆ. ಮಾನಸಿಕ ಅತಿ ಉದ್ವೇಗ, ಅತಿ ಭಾವನಾತ್ಮಕ, ಅತಿ ಭಾವನೆಗಳು ಅಂತಕ್ಕಂಥದ್ದು ನಿಮ್ಮನ್ನು ಎಲ್ಲೋ ಅಡ್ಡಕತ್ತರಿಗೆ ಸಿಕ್ಕಾಕ್ಸಿ ಎಲ್ಲೋ ಎಡವಟ್ಟನ್ನು ಮಾಡ್ತದೆ ಮತ್ತು ಆಸ್ಪತ್ರೆ ವಾಸ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ತರಬಹುದು. ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಬಂಧು ಬಾಂಧವರು ಶತ್ರುಗಳಾಗ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಬದಲಾವಣೆಗಳಿಂದ ಸ್ಥಳ ಬದಲಾವಣೆ, ಗೃಹ ಬದಲಾವಣೆಯಿಂದ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಸ್ಥಿರಾಸ್ತಿ ವ್ಯವಹಾರಗಳು ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ. ತಾಯಿಯೊಂದಿಗೆ ಸ್ವಲ್ಪ ಕಲಹ ಮತ್ತು ತಾಯಿಗೆ ನೋವನ್ನು ಕೊಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರ್ತದೆ. ಗುಪ್ತ ಮಾರ್ಗದಿಂದ ಆಪತ್ತು ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಸಹಕಾರ ಅಂತಕ್ಕಂಥದ್ದು, ಮಕ್ಕಳಿಂದ ಏನಾದರೂ ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ವಾರ ಆರಂಭದಲ್ಲಿ ಏನೋ ರೀತಿಯಾದಂಥ ಸ್ಥಿತಿ ಕಾಣುವಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪಿತ್ತದೋಷ, ಅಸಿಡಿಟಿ ಪ್ರಾಬ್ಲಮ್ಮು ಮತ್ತು ತುಂಬ ಹೆಚ್ಚಾಗಿ ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದು, ಇಂಥವು ಸ್ವಲ್ಪ ಅವ್ಯವಸ್ಥೆಗಳನ್ನು ತರುತ್ತದೆ. ಅದರಲ್ಲೂ ಕೂಡ ಶುಕ್ರನ ಪ್ರಭಾವ ಇರ್ತಕ್ಕಂಥದ್ದಾಗಿರುವಂಥ ದುಶ್ಚಟಗಳಿಂದ ಬಂದಿರತಕ್ಕಂಥ ಅನಾರೋಗ್ಯವು ಕೂಡ ನಿಮಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸನ್ನಿವೇಶಗಳು, ಕೋರ್ಟ್ ಕೇಸ್ಗಳು ಅಂತಕ್ಕಂಥದ್ದು ಸ್ವಲ್ಪ ಹಿನ್ನಡೆ, ಕಲಹಗಳಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಲಕ್ಷಣಗಳಿರ್ತದೆ. ಒಂದೇ ಒಂದು ಅದೃಷ್ಟ ಅಂದರೆ ಯೋಗ ಫಲ ಅಂತಂದರೆ ಉನ್ನತ ವಿದ್ಯಾಭ್ಯಾಸ ಅದ್ಭುತವಾದಂಥ ರೀತಿಯಲ್ಲಿದೆ. ವಿದೇಶಿಯಾನ, ದೂರ ಪ್ರಯಾಣ, ಯಾವುದೇ ತೊಂದರೆ ತಾಪತ್ರೆಗಳಾಗದಂಥ ರೀತಿಯಲ್ಲಿ ಆ ಪ್ರಯಾಣ ಅಂತಕ್ಕಂಥದ್ದು ಸುಸೂತ್ರವಾಗಿ ಸಾಗತ್ತೆ. ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗ ಅರಸ್ತಾ ಇದ್ದೀರಿ, ಅದ್ಭುತವಾದಂಥ ಅವಕಾಶ. ಉದ್ಯೋಗ ಬದಲಾವಣೆ, ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದೀರಿ, ಅಲ್ಲೆಲ್ಲೂ ಮೈನಸ್. ಈ ಸ್ಥಿತಿ ಇರುವಂಥದ್ದನ್ನು ಮೀನರಾಶಿನವ್ರು ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗುತ್ತೆ ಸಾಧ್ಯವಾದಷ್ಟು ಈ ವಾರ ನೀವು ಸ್ವಲ್ಪ ಶುಕ್ರ ಬಲಹೀನನಾಗಿದ್ದಾನೆ, ರವಿ ಬಲ ಕೊಡುವಂಥ ಸ್ಥಿತಿನಲ್ಲಿಲ್ಲ, ಕೇತು ಕೆಡಿಸಿದ್ದಾನೆ, ರಾಹು ಕೆಡಿಸಿದ್ದಾನೆ, ಇರೋದರಲ್ಲಿ ಚಂದ್ರ ಬಲವಾಗಿದ್ದಾನೆ, ಎಲ್ಲೋ 1-2 ದಿವಸ ಅನ್ನೋ ರೀತಿಯಲ್ಲಿ ಕಾಣ್ತಾನೆ. ಹಾಗಾಗಿ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆ ಆಗಬೇಕು ಅಂತಂದರೆ ನವಗ್ರಹ ಆರಾಧನೆ, ನವಗ್ರಹ ಮಂತ್ರ ಅಥವಾ ನವಗ್ರಹ ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.